ಹಲ್ಲೆಲೂಯ. ಶಬ್ದವಾಗಿ ಹೇಳೋಣ ಹಲ್ಲೆಲೂಯ. ಇನ್ನೂ ಶಬ್ದವಾಗಿ ಹಲ್ಲೆಲೂಯ. ಈ ಬೆಳಗಿನ ಸಮಯದಲ್ಲಿ ಎಷ್ಟು ಜನ ಸಂತೋಷವಾಗಿದ್ದೀರಾ? ನಿಮ್ಮ ಕರಗಳನ್ನು ನೋಡಬಹುದೇ? ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ದೇವ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ಪರಿಪೂರ್ಣ ಸಂತೋಷವಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಪರಿಪೂರ್ಣ ಸಂತೋಷವನ್ನು ನಾವು ಅನುಭವಿಸಬೇಕಾದ್ರೆ ನಾವು ಕೂಡ ಸಂತೋಷವಾಗಿ ದೇವ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ಳಬೇಕು. ಪಕ್ಕದಲ್ಲಿ ಕೈಕೊಟ್ಟು ಹೇಳ್ರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ. ನಿಮ್ಮ ಪಕ್ಕದಲ್ಲಿ ಕೈಕೊಟ್ಟು ಹೇಳ್ರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನೆ ಧ್ಯಾನಿಸಿದ ವಾಕ್ಯ ಭಾಗ ಎಷ್ಟು ಜನಕ್ಕೆ ನೆನಪಿದೆ? ನಿನ್ನೆ ಧ್ಯಾನ ಮಾಡಿದಂಥ ವಾಕ್ಯ ಭಾಗ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1ರಿಂದ 30 ವಚನಗಳವರೆಗೆ ನಾವು ಧ್ಯಾನಿಸುತ್ತಾ ಇದ್ದೇವೆ. ನಿನ್ನೆ ಕೆಲವೊಂದು ಸಂಗತಿಗಳನ್ನು ಆ ವಾಕ್ಯ ಭಾಗದ ಮುಖಾಂತರವಾಗಿ ನೋಡಿಕೊಳ್ಳುವುದಕ್ಕೆ ದೇವರು ನಮಗೆ ಸಾಧ್ಯ ಮಾಡಿದರು. ಈ ಬೆಳಗಿನ ಸಮಯದಲ್ಲಿ ಕೂಡ ತಿರುಗಿ ಇನ್ನು ಅದೇ ವಾಕ್ಯ ಭಾಗದಿಂದ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಪವಿತ್ರಾತ್ಮನು ಈ ಬೆಳಗಿನ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡಲಿ. ಒಂದು ನಿಮಿಷ ನಮ್ಮೆಲ್ಲರ ಕಣ್ಗಳು ಮುಚ್ಚಿದವರಾಗಿ, ಎಲ್ಲ ಕಣ್ಗಳು ಮುಚ್ಚಲ್ಪಟ್ಟವರಾಗಿ, ಪವಿತ್ರಾತ್ಮನೇ ಈ ಸ್ಥಳದಲ್ಲಿ ನೀನು ಆವರಿಸುತ್ತಾ ಇದೀಯಾ, ಅದಕ್ಕಾಗಿ ಸ್ತೋತ್ರ. ನನ್ನ ಸಂಗಡ ಮಾತನಾಡು ಸ್ವಾಮಿ, ನನ್ನ ಸಂಗಡ ಮಾತನಾಡು ಸ್ವಾಮಿ. ಎಲ್ಲರೂ ಬಾಯಿಗಳನ್ನು ತೆರೆದು ಒಬ್ಬರಾದರೂ ಮೌನವಾಗಿರದೆ ಈ ಹಗಲಿನ ಸಮಯದಲ್ಲಿ ಸ್ವಾಮಿ ನನ್ನ ಜೊತೆಯಲ್ಲಿ ನೀನು ಮಾತನಾಡಬೇಕು ಸ್ವಾಮಿ. ನಿನ್ನ ಸ್ವರವನ್ನು ನಾನು ಕೇಳಿಸಿಕೊಳ್ಳಬೇಕು ಸ್ವಾಮಿ. ನೀನು ಮಾತನಾಡುವಂಥ ದೇವರಾಗಿದ್ದೀಯ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಬಾಯಿಗಳ ತೆರೆದು ನಿಮ್ಮ ಶಬ್ದ ಸ್ವರ್ಗಕ್ಕೆ ಕೇಳಲೆ. ಎಲ್ಲ ಬಾಯಿಗಳ ಓಪನ್ ಮಾಡಿ ಹೇಳಿ, ಸ್ವಾಮಿ ಸ್ವಾಮಿ ಬೆಳಿಗ್ಗೆ ಅಪ್ಪ ನನ್ನ ಸಂಗಡ ಮಾತನಾಡು ಸ್ವಾಮಿ. ನಾನು ದಾಹದಿಂದ ಬಂದಿದ್ದೇನೆ, ದಾಹ ಉಳ್ಳವರ ಮೇಲೆ ಓ ಸ್ತೋತ್ರ. ಹಲ್ಲೆಲೂಯ. ದಾಹ ಉಳ್ಳವರ ಮೇಲೆ ತನ್ನ ಆತ್ಮವನ್ನು ಸುರಿಸುವ ದೇವರ, ದಾಹ ಉಳ್ಳವರಿಗೆ ಆತನು ಜೀವ ಜಲವನ್ನು ಕೊಡುವಂಥ ದೇವರು. ಓ ಸ್ತೋತ್ರ. ಈ ಬೆಳಿಗ್ಗೆ ಕರ್ತನೇ ನನ್ನ ಸಂಗಡ ಮಾತನಾಡೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ನಿಮಗೆ ಸ್ತೋತ್ರ ರಾಜ, ಯೇಸುವೇ ನಿಮಗೆ ಸ್ತೋತ್ರ ರಾಜ. ನಿಮಗೆ ವಂದನೆ ಸ್ವಾಮಿ. ಈ ದಿನವೇ ಮಾಡಯ್ಯ, ಇಳಿದು ಬಂದು ಮಾಡಯ್ಯ. ಈ ದಿನವೇ ಮಾಡಯ್ಯ, ಇಳಿದು ಬಂದು ಮಾಡಯ್ಯ. ಒಂದು ಅದ್ಭುತ ನಾನು ಕಾಣಬೇಕಯ್ಯ, ಒಂದು ಅದ್ಭುತ ನಾನು ಕಾಣಬೇಕಯ್ಯ. ಕರಗಳ ಎತ್ತಿ ಎಲ್ಲ ಹೇಳು. ಈ ದಿನವೇ ಮಾಡಯ್ಯ, ಇಳಿದು ಬಂದು ಮಾಡಯ್ಯ. ಈ ದಿನವೇ ಮಾಡಯ್ಯ, ಇಳಿದು ಬಂದು ಮಾಡಯ್ಯ. ಒಂದು ಅದ್ಭುತ ನಾವು ಕಾಣಬೇಕಯ್ಯ, ಒಂದು ಅದ್ಭುತ ನಾವು ಕಾಣಬೇಕಯ್ಯ. ಹಲ್ಲೆಲೂಯ, 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 ಹಲ್ಲೆಲೂಯ. ಈ ದಿನವೇ ಮಾಡಯ್ಯ, ಇಳಿದು ಬಂದು ಮಾಡಯ್ಯ. ಈ ದಿನವೇ ಮಾಡಯ್ಯ, ಇಳಿದು ಬಂದು ಮಾಡಯ್ಯ. ಒಂದು ಅದ್ಭುತ ನಾನು ಕಾಣಬೇಕಯ್ಯ, ಒಂದು ಅದ್ಭುತ ನಾನು ಕಾಣಬೇಕಯ್ಯ. ಒಂದು ಅದ್ಭುತ ನಾವು ಕಾಣಬೇಕಯ್ಯ, ಒಂದು ಅದ್ಭುತ ನಾವು ಕಾಣಬೇಕಯ್ಯ.
ಹೌದು ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಪ್ರಾರ್ಥನಾ ಪೂರ್ವಕವಾಗಿ ಬಂದಿರುವಂಥ ನಿನ್ನ ಜನರ ಜೀವಿತದಲ್ಲಿ ಈ ದಿನ ಒಂದು ಅದ್ಭುತವನ್ನು ಮಾಡು ಸ್ವಾಮಿ. ನಾವು ಕಾದಿದ್ದೇವೆ, ನಿನ್ನ ಅದ್ಭುತ ಕರ್ತನು ಸ್ವಾಮಿ, ಅದ್ಭುತಗಳನ್ನು ಮಾಡುವಂಥ ದೇವರು. ಈ ಬೆಳಗಿನ ಸಮಯದಲ್ಲಿ ಕೂಡ ನಿನ್ನ ಸನ್ನಿಧಾನದಲ್ಲಿ ಕಾದಿರುವಾಗ ಎಲ್ಲ ತಡೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಅಲೆಸತನದ ಆತ್ಮ, ನಿದ್ರೆಯ ಆತ್ಮ, ಸೋಮಾರಿತನದ ಆತ್ಮ, ವಾಕ್ಯವನ್ನು ಕೇಳದ ಹಾಗೆ ಬಂಡೆಯ ಮೇಲೆ ಓ ಸ್ತೋತ್ರ ಹಾಲೆಲೂಯ ಮುಳ್ಳುಗಳ ಮಧ್ಯದಲ್ಲಿ ಬೀಳುವಂತೆ ಕ್ರಿಯೆ ಮಾಡಲಿಕ್ಕೆ ನೋಡುವ ಎಲ್ಲ ದುರಾತ್ಮಗಳ ಕ್ರಿಯೆಗಳನ್ನು ನಜರೇತನ ಯೇಸುವಿನ ನಾಮದಲ್ಲಿ ನಾನು ಮುರಿದು ಹಾಕುತ್ತಾ ಇದ್ದೇನೆ ಸ್ವಾಮಿ. ಈ ಬೆಳಗ್ಗೆ ನಿನ್ನ ವಚನವು ದೇವರ ಶಕ್ತಿಯುತವಾಗಿ ನಮ್ಮ ಮಧ್ಯದಲ್ಲಿ ಪ್ರಕಟವಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮಗೆ ಮಹಿಮೆ ಉಂಟಾಗಬೇಕಪ್ಪ. ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಹಲ್ಲೆಲೂಯಾ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಇನ್ನು ಕೂಗಿ ಹೇಳೋಣ ಹಲ್ಲೆಲೂಯಾ. ಶಬ್ದ ಇದ್ರೆ ಇನ್ನು ದೊಡ್ಡ ಶಬ್ದದಿಂದ ಹೇಳೋಣ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಆವರ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ನಾವು ನೇರವಾಗಿ ವಾಕ್ಯ ಭಾಗಕ್ಕೆ ಹೋಗೋಣ. ನಿನ್ನೆ ಧ್ಯಾನಿಸಿದಂಥ ಅದೇ ವಾಕ್ಯ ಭಾಗವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಯಾರಾದರೂ ನಿನ್ನೆ ಬರೆದವರು ಇವತ್ತು ಹೊಸದಾಗಿ ಬಂದಿದ್ದರೆ ಪ್ರಾರಂಭದಲ್ಲಿ ಹೇಳಿದಂಥ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಈ ದಿವಸ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಎಲ್ಲರೂ ನಮ್ಮ ಸತ್ಯವೇದವನ್ನು ತೆಗೆದುಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1-30 ವಚನಗಳವರೆಗೆ ನಾವು ಧ್ಯಾನಿಸುತ್ತಾ ಇದ್ದೇವೆ. 2 Chronicles chapter 20 verse 1-30. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 1-30 ವಚನಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಅದರ ಮೊದಲನೇ ವಚನವನ್ನ ನಾವು ಓದಿಕೊಳ್ಳೋಣ. ಇದಾದ ಮೇಲೆ ನಾನು ನಿನ್ನೆ ತಿಳಿಸಿದ ಹಾಗೆ ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇದಾದ ಮೇಲೆ, ಆತ್ಮಿಕ ಆಶೀರ್ವಾದ ಹೊಂದಿದ ಮೇಲೆ, ಅಭಿಷೇಕ ಹೊಂದಿದ ಮೇಲೆ, ಸೇವೆಗೆ ಬಂದ ಮೇಲೆ, ಕರ್ತನಿಗೆ ಒಪ್ಪಿಸಿಕೊಟ್ಟ ಮೇಲೆ ಏನು ಸಂಭವಿಸ್ತದೆ? ನಮ್ಮ ಮುಂದೆ ಎಲ್ಲವೂ ಹಿತಕರವಾಗಿರುತ್ತದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಇದಾದ ಮೇಲೆ ನಮಗೆ ಒಂದು ಹೋರಾಟ ಇದೆ ಎಂಬುದಾಗಿ ನಾನು ಹೇಳಿದೆ. ನಿನ್ನೆ ದಿನದಲ್ಲಿ ನಾನು ಹೇಳಿದ ಹಾಗೆ ಕ್ರೈಸ್ತ ಜೀವನ ಆಟದ ಮೈದಾನ ಅಲ್ಲ, ಅದು ಹೋರಾಟದ ಮೈದಾನ. ಇನ್ನೊಂದು ಸಾರಿ ಹೇಳ್ತಾನೆ, ಕ್ರೈಸ್ತ ಜೀವನ ಹೂವಿನ ಮೇಲೆ ನಡೆಯುವಂತ ಜೀವನ ಅಲ್ಲ, ಹೂವು ಗುಲಾಬಿಗಳ ಮೇಲಿರುವಂತ ಆ ಮುಳ್ಳುಗಳ ಮೇಲೆ ನಡೆಯುವಂತ ಜೀವನವಾಗಿರುತ್ತದೆ. ಮುಂದಿನ ವಾಕ್ಯ ಭಾಗ ಓದೋಣ ಪಾಸ್ಟರ್. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು. ಗಮನಿಸಿ, ನಾನು ಹೇಳಿದೆ ಯೆಹೋಷಾಫಾಟನ ವಿರುದ್ಧವಾಗಿ 3 ರಾಜ್ಯರು ಬರುತ್ತಿದ್ದಾರೆ. ನಾನು ಹೇಳಿದೆ ನಮ್ಮ ವಿರೋಧವಾಗಿ ಮೋವಾಬ್ಯರು ಬರೋದಿಲ್ಲ, ಅಮ್ಮೋನಿಯರು ಬರೋದಿಲ್ಲ, ಮೆಕೋನಿಯರು ಬರೋದಿಲ್ಲ. ಆದರೆ ನಮ್ಮ ಜೀವಿತದಲ್ಲಿ ಭಯ, ರೋಗ, ಬಡತನ, ತೊಂದರೆ, ಗುನುಗಾಟ, ಅಸುರಕ್ಷತೆ, ತಳ್ಳಲ್ಪಟ್ಟಂತ ಅನುಭವ, ಅನೇಕ ವಿರೋಧಗಳು ನಮ್ಮ ಜೀವಿತದ ವಿರೋಧವಾಗಿ ಬರ್ತದೆ. ಆದರೆ ಟ್ರಬಲ್ ಮೇಕರ್ಸ್ ಯಾವಾಗಲೂ ಇದ್ದಾರೆ, ಉಪದ್ರವ ಕೊಡುವವರು ಯಾವಾಗಲೂ ಇದ್ದಾರೆ. ನಾವು ಉಪದ್ರವವನ್ನು ನೋಡಬಾರ್ದು, ಉಪದ್ರವ ಕೊಡುವವರನ್ನ ನೋಡಬಾರ್ದು. ಆ ಉಪದ್ರವದ ಮಧ್ಯದಲ್ಲಿ ಜಯವನ್ನು ಕೊಡುವಂತ ದೇವರನ್ನ ನೋಡಬೇಕು. ಕರಗಳ ಮೇಲೆ ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಮುಂದಿನ ವಾಕ್ಯ ಭಾಗ ಓದೋಣ. ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ ಮಹಾಸಮೂಹ. ಗಮನಿಸಿ, ನಾನು ಹೇಳಿದೆ ಈ ಅಧ್ಯಾಯದ ಪ್ರಾರಂಭದಲ್ಲಿ ಒಂದು ಕೆಟ್ಟ ಸುದ್ದಿಯಿಂದ ಪ್ರಾರಂಭವಾಯಿತು. ಆದರೆ ಅದೇ ಅಧ್ಯಾಯ ಕೊನೆಯ ವಾಕ್ಯ ಭಾಗದಲ್ಲಿ ಒಳ್ಳೆಯ ಸುದ್ದಿಯಿಂದ ಮುಕ್ತಾಯವಾಗಿದೆ. ಈ 365 ದಿನಗಳ ಪ್ರಾರ್ಥನೆಯಲ್ಲಿ ಈಗಾಗಲೇ ಅನೇಕ ದಿನವೂ ಪ್ರಾರ್ಥನೆ ನಡೆಯುತ್ತಾ ಇದೆ. ಇದುವರೆಗೂ ನೀವು ಸುದ್ದಿಯನ್ನ ಇನ್ನು ಕೆಟ್ಟ
ಕೆಟ್ಟದ್ದಾಗೆ ನೋಡುತ್ತಾ ಇರಬಹುದು, ಕೆಟ್ಟ ಸುದ್ದಿಯೇ ನಿನ್ನ ಕಿವಿಗೆ ಬೀಳುತ್ತಿರಬಹುದು. ಒಂದು ಮಾತ್ರ ನಿಶ್ಚಯ, ಈ ಪ್ರಾರ್ಥನಾ ಕೂಟಗಳು ಮುಗಿಯುವುದರ ಒಳಗಾಗಿ ನಿನ್ನ ವೈಯಕ್ತಿಕ ಜೀವಿತದಲ್ಲಿ, ನಿನ್ನ ಕುಟುಂಬ ಜೀವಿತದಲ್ಲಿ, ನಿನ್ನ ಕೆಲಸದ ಜೀವಿತದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರಲಿಕ್ಕಿದೆ. ನಂಬುವವರು ಮಾತ್ರ ಕೈಗಳ ತಟ್ಟಿ ದೇವರ ನಾಮವನ್ನ ಮಹಿಮೆ ಪಡಿಸೋಣ. ಇದುವರೆಗೂ ನೀನು ಕೆಟ್ಟ ಸುದ್ದಿಯನ್ನ ಕೇಳುತ್ತಿರಬಹುದು. ದೇವರು ಹೇಳುತ್ತಾ ಇದ್ದಾರೆ, ಮಗಳೇ ಮಗನೇ, ನಿನಗೆ ಒಂದು ಒಳ್ಳೆ ಸುದ್ದಿ ಬರಲಿಕ್ಕಿದೆ. ಶಬ್ದದಿಂದ ಕೈ ಎತ್ತಿ ಹಲ್ಲೆಲೂಯ ಹೇಳೋಣವೇ? ಹಲ್ಲೆಲೂಯ, ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯ. ಒಂದು ಒಳ್ಳೆಯ ಸುದ್ದಿ ನಿಮಗೆ ಬರಲಿಕ್ಕಿದೆ, ಒಂದು ಒಳ್ಳೆಯ ಕಾರ್ಯ. ನಾನು ಹೇಳಿದೆ, ಯೋಸೇಫ ಪ್ರಾರಂಭದಲ್ಲಿ ಎಲ್ಲ ಕೆಟ್ಟ ಸುದ್ದಿನೇ. ಅವನ ಸೆರೆಮನೆಗೆ ಹಾಕಿದ್ರು, ಬಾವಿಗೆ ಹಾಕಿದ್ರು, ಅದೆಲ್ಲ ಕೆಟ್ಟ ಸುದ್ದಿನೇ. ಆದ್ರೆ ಕೊನೆಗೆ ಬರುವಾಗ ಅವನು ಪ್ರಧಾನ ಮಂತ್ರಿಯಾಗಿದ್ದಾನೆ, ಕುರಿ ಕಾಯುವ ಬಾಲಕ ದಾವಿದ, ಎಲ್ಲ ಕೆಟ್ಟ ಸುದ್ದಿನೇ. ಮುಕ್ತಾಯ ನೋಡುವಾಗ ಅವನು ರಾಜ್ಯನಾದ. ಯೋಬ ಪ್ರಾರಂಭದ ಸುದ್ದಿ ಎಲ್ಲವೂ ಕೆಟ್ಟದ್ದೇ, ಆದ್ರೆ ಕೊನೆಯದಾಗಿ ನೋಡುವಾಗ ದೇವರು ಅವನನ್ನ ಎರಡರಷ್ಟಾಗಿ ಆಶೀರ್ವಾದ ಮಾಡಿದರು. ಕೈಗಳ ಮೇಲೆ ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಕೂಡ ನಿಮ್ಮ ಪ್ರಾರಂಭ ಹೇಗಿದ್ದರೂ ಪರವಾಗಿಲ್ಲ, ಕಷ್ಟಗಳಿಂದ, ಬಾಧೆಗಳಿಂದ, ಅನಾರೋಗ್ಯದಿಂದ ತುಂಬಿದರು. ದೇವರಾತ್ಮನು ಈ ಬೆಳಗಿನ ಸಮಯದಲ್ಲಿ ಹೇಳುತ್ತಾ ಇದ್ದಾನೆ, ಮಗಳೇ ನಿನ್ನ ಪ್ರಾರಂಭ ಕೆಟ್ಟದಾಗಿದೆ, ಆದರೆ ಮುಕ್ತಾಯವನ್ನ ಮಹಿಮೆಯಾಗಿ ನಾನು ಮಾರ್ಪಡಿಸ್ತೇನೆ. ನಂಬುವವರು ಕೈ ಎತ್ತಿ ಒಂದು ಹಲ್ಲೆಲೂಯ ಹೇಳಿ. ಮಹಿಮೆಯಾಗಿ, ಮಹಿಮೆಯಾಗಿ. ಇದುವರೆಗೂ ನೋಡದಿದ್ದಂತ, ಇದುವರೆಗೂ ನಿನ್ನ ಕಣ್ಣು ನೋಡದೇ ಇರೋದು, ಕಿವಿ ಕೇಳದೇ ಇರೋದು, ಮನಸ್ಸು ಊಹಿಸದೇ ಇರೋದನ್ನ ನನ್ನ ದೇವರು ನಿನಗಾಗಿ ಮಾಡುತ್ತಾನೆ. ಕರಗಳ ತಟ್ಟಿ ದೇವರ ನಾಮವನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಮುಂದಿನ ವಾಕ್ಯ ಓದೋಣ. ಮಹಾಸಮೂಹವು ನಿನಗೆ ವಿರುದ್ಧವಾಗಿ ಲವಣ ಸಮುದ್ರ ಆಚೆಯಲ್ಲಿರುವ ಆರಾಮ್ ಪ್ರಾಂತ್ಯದ ಕಡೆಯಿಂದ ಬಂದು ಈಗ ಎಂಗೇದಿ ಎನಿಸಿಕೊಳ್ಳುವ ಹಚಚೂನ ತಾಮಾರಿನಲ್ಲಿರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ, ನಾನು ನಿನ್ನೆ ದಿನದಲ್ಲಿ ಹೇಳಿದೆ, ಭಯ ಪಡಬೇಕಾ ಪಡಬಾರ್ದ? ಹಲೋ, ಭಯ ಪಡಬೇಕಾ ಭಯ ಪಡಬಾರ್ದ? ದೇವರು ಹೇಳ್ತಾ ಇದ್ದಾರೆ, ಯೆಹೋಷಾಫಾಟ ಭಯಪಟ್ಟ. ಅದೇ ಅಧ್ಯಾಯ 15ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನೀನು ಭಯ ಪಡಬೇಡ. ನಿಮ್ಮನ್ನ ಭಯಪಡಿಸುವ ಅನೇಕ ಸಂಗತಿಗಳು ನಿಮ್ಮ ಕಣ್ಣು ಮುಂದೆ ಬರಬಹುದು. ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನೀನು ಭಯ ಪಡಬೇಡ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ನಾನು ನಿನ್ನೆ ದಿನದಿಂದ ಹೇಳಿದೆ, ಅಗತ್ಯತೆ ಇದ್ದರೂ ಭಯ ಪಡಬೇಡ, ದೇವರು ನೋಡಿಕೊಳ್ಳುತ್ತಾನೆ. ರೋಗ ಇದ್ದರೂ ಭಯ ಪಡಬೇಡ, ದೇವರು ನೋಡಿಕೊಳ್ಳುತ್ತಾನೆ. ದೇವರು ನಿನ್ನ ಸಂಗಡ ಇರುವಾಗ ನೀನು ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ. ಓ ಸ್ತೋತ್ರ. ಈಗ ದೇವರು ಹೇಳ್ತಾ ಇದ್ರು, ಯೆಹೋಷಾಫಾಟ ಭಯಪಟ್ಟ. ದೇವರು ಹೇಳಿದರು, ನೀನು ಭಯಪಡಬೇಡ. ಅದು ಮಾತ್ರವಲ್ಲ, ಈಗ ಯೆಹೋಷಾಫಾಟ ದೇವರನ್ನ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ. ಅವನು ನೇರ ಭಯ ಬಂದಾಗ ಆ ಭಯ ಇನ್ನೊಂದು ಭಯದ ಬಳಿಯಲ್ಲಿ ಓಡಲಿಲ್ಲ, ಅವನು ನೇರವಾಗಿ ದೇವರ ಬಳಿಯಲ್ಲಿ ಓಡಿ ಬಂದ. ಪ್ರೀತಿಯ ದೇವ ಮಕ್ಕಳೇ, ನಿನ್ನೆ ದಿನ ನಾನು ಹೇಳಿದೆ, 3 ರೀತಿಯಲ್ಲಿ ಅವನು ದೇವರನ್ನು ಹುಡುಕಿದ. ಯಾರಾದ್ರೂ ನೆನಪಿದೆಯಾ? 3 ವಿಧದಲ್ಲಿ ಯೆಹೋಷಾಫಾಟ ದೇವರನ್ನ ಹುಡುಕಿದ. ಮೊದಲನೇದಾಗಿ ಹೇಗೆ ಹುಡುಕಿದ? ಹಲೋ, ಮೊದಲನೇದಾಗಿ ಹೇಗೆ ಹುಡುಕಿದ? ಉಪವಾಸದೊಂದಿಗೆ ದೇವರನ್ನ ಹುಡುಕಿದ. ಎರಡನೇದಾಗಿ ಪ್ರಾರ್ಥನೆಯೊಂದಿಗೆ ದೇವರನ್ನ ಹುಡುಕಿದ. ಮೂರನೇದಾಗಿ ಕಾದಿದ್ದು ಅವನು ದೇವರನ್ನ ಹುಡುಕಿದ ಎಂಬುದಾಗಿ ನಿನ್ನೆ ದಿನದಲ್ಲಿ ಇಷ್ಟು ಕಾರ್ಯಗಳನ್ನ ನಾವು ಧ್ಯಾನಿಸಿದೆವು. ಗಮನಿಸಿ, ಯೆಹೋಷಾಫಾಟನ ವಿರೋಧವಾಗಿ 3 ರಾಜ್ಯರು ಬರುತ್ತಾ ಇದ್ದಾರೆ. ಈಗ ಯೆಹೋಷಾಫಾಟ ಏನು ಮಾಡಬೇಕು? ಪ್ಲಾನ್ ಹಾಕಬೇಕು, ಒಂದು ಯೋಜನೆ ಹಾಕಬೇಕು, ಒಂದು ಪ್ಲಾನ್ ಮಾಡಬೇಕು. ಆದ್ರೆ ಬೈಬಲ್ ಹೇಳ್ತದೆ, ಯೆಹೋಷಾಫಾಟನಿಗೆ ಗೊತ್ತಿತ್ತು, ನಾನು ಪ್ಲಾನ್ ಹಾಕಿದ್ರೆ ನನ್ನ ಪ್ಲಾನ್ ಫೇಲಿಯರ್ ಆಗುತ್ತೆ. ಆದ್ರಿಂದ ದೇವರು ಪ್ಲಾನ್ ಹಾಕಿದ್ರೆ ಅದು ಯಾವಾಗಲೂ ಸಕ್ಸಸ್ ಆಗಿರ್ತದೆ ಅಂತೇಳಿ ತನ್ನ ಪ್ಲಾನ್ಗಳನ್ನ ಬದಿಗೆ ಇಟ್ಟು ಈಗ ದೇವರ ಪ್ಲಾನ್ ಅನ್ನ ಹುಡುಕುವುದಕ್ಕಾಗಿ ಹೋದ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ.
ನಿಮ್ಮ ಜೀವಿತದಲ್ಲಿ ಹೋರಾಟ ಬರುವಾಗ ದೇವ ಮಗುವೆ ನಿನ್ನ ಪ್ಲಾನ್ ಹುಡುಕೋದು ಬೇಡ. ನಿನಗಾಗಿ ನೀನು ಹುಟ್ಟುವ ಮುಂಚಿತವಾಗಿ ತಾಯಿ ಗರ್ಭದಲ್ಲಿರುವಾಗಲೇ ನಿನ್ನನ್ನ ಕಂಡ ಆ ದೇವರ ಕೈಗಳಲ್ಲಿ ನಿನ್ನ ಜೀವನ ಚರಿತ್ರೆ ಇದೆ, ನಿನ್ನ ಕುರಿತು ಪ್ಲಾನ್ ಇದೆ, ನಿನ್ನ ಕುರಿತು ಉದ್ದೇಶ ಇದೆ. ಆ ದೇವರ ಬಳಿ ಹೋಗಿ ಆ ಪ್ಲಾನ್ ಅನ್ನ ನೀನು ಹೊಂದಿಕೊಳ್ಳಬೇಕು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಇಲ್ಲಿ ಯೆಹೋಷಾಫಾಟನ ಜೀವನದಲ್ಲಿ ಉಪದ್ರವ ಬರುವಾಗ, ಹೋರಾಟ ಬರುವಾಗ, ಯುದ್ಧ ಬರುವಾಗ ಇಲ್ಲಿ ಹೋಗ್ತಾ ಇದ್ದಾನೆ, ನೇರವಾಗಿ ದೇವರ ಬಳಿಯಲ್ಲಿ ಹೋಗುತ್ತಾ ಇದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಉಪದ್ರವಗಳು, ಸವಾಲುಗಳು ಬರುವಾಗ ನೀವು ಎಲ್ಲಿ ಓಡೋಗ್ಬೇಕಂತ ಹೇಳಿದ್ರೆ, ಮನುಷ್ಯರನ್ನ ಹುಡುಕೊಂಡು ಅಲ್ಲಿ ಇಲ್ಲಿ ಓಡಿ ಹೋಗಬಾರದು. ಕೆಲವರೆಲ್ಲ ಉಪದ್ರವ ಬಂದ್ರೆ ಸಾಕು, ಅಮ್ಮ ಅಂತ ಹೇಳಿ ಫೋನ್ ಮಾಡ್ಲಿಕ್ಕೆ ಫೋನ್ ಬಳಿ ಹೋಗ್ತಾರೆ, ಅಪ್ಪ ಅಂತ ಕರೆ ಮಾಡ್ಲಿಕ್ಕೆ ಅಪ್ಪನ ಬಳಿ ಹೋಗ್ತಾರೆ, ಮಾವ ಅಂತ ಹೇಳಿ ಕರೆ ಮಾಡ್ಲಿಕ್ಕೆ ಹೋಗ್ತಾರೆ. ದೇವರು ಹೇಳ್ತಾರೆ, ನಿನ್ನ ಉಪದ್ರವ ಕಾಲದಲ್ಲಿ ನೀನು ಯಾರ ಬಳಿಯೂ ಹೋಗಬೇಡ. ನೀನು ನೇರವಾಗಿ ನನ್ನ ಬಳಿ ಬಂದರೆ ನಾನು ನಿನಗೆ ಬಿಡುಗಡೆ ಕೊಡುತ್ತೇನೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಅನೇಕ ಜನರಿಗೆ ಉಪದ್ರವ ಬರುವಾಗ ಫೋನ್ ಬಳಿ ಹೋಗ್ಲಿಕ್ಕೆ ಗೊತ್ತಿದೆ. ನನ್ನ ದೇವ್ರು ಹೇಳ್ತಾರೆ, ಮಗಳೇ, ಮಗನೇ, ನಿನ್ನ ಉಪದ್ರವ, ನಿನ್ನ ಸಮಸ್ಯೆಯ ಮಧ್ಯದಲ್ಲಿ ಫೋನ್ ಬಳಿಗೆ ಹೋಗಬೇಡ, ನನ್ನ ಥ್ರೋನ್ ಬಳಿ ಬಾ ಎಂಬುದಾಗಿ ಹೇಳ್ತಾರೆ. ಕರಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೆಹೋಷಾಫಾಟ ಉಪದ್ರವ ಬಂದಾಗ ನೇರವಾಗಿ ಅವನು ದೇವರ ಬಳಿಯಲ್ಲಿ ಹೋದ. ಅವನು ಸ್ನೇಹಿತರ ಬಳಿ ಹೋಗಲಿಲ್ಲ, ತನ್ನ ಕುಟುಂಬದವರ ಬಳಿ ಹೋಗಲಿಲ್ಲ, ಆದರೆ ಅವನು ದೇವರ ಬಳಿಯಲ್ಲಿ ಹೋದ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಶಾಯ 31ನೇ ಅಧ್ಯಾಯ 1ನೇ ವಾಕ್ಯ, ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 31 ವರ್ಸ್ 1. ಐಸಾಯನ ಬರೆದ ಪತ್ರಿಕೆ 31 1ನೇ ವಾಕ್ಯ. ಅಯ್ಯೋ, ಸಹಾಯಕ್ಕಾಗಿ ಐಗುಪ್ತವನ್ನ ಸೇರಿ ಅಶ್ವಬಲವನ್ನು ಆಶ್ರಯಿಸುವವರ ಗತಿಯನ್ನ ಏನು ಹೇಳಲಿ. ರಥಗಳು ಬಹಳವೆಂದು ಅವುಗಳಲ್ಲಿ ನಂಬಿಕೆ ಇಟ್ಟು ಸವಾರರು ಬಲಿಷ್ಠರೆಂದು ಅವರ ಮೇಲೆ ಭರವಸೆ ಪಡುತ್ತಾರೆ. ಆದರೆ ಇಸ್ರಾಯೇಲರ ಸದಮಲ ಸ್ವಾಮಿಯು ಕಡೆಗೆ ದೃಷ್ಟಿ ಇಡುವುದಿಲ್ಲ, ಯೆಹೋವನನ್ನ ಆಶ್ರಯಿಸುವುದಿಲ್ಲ. ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಎಲ್ಲರೂ ಸಹಾಯಕ್ಕಾಗಿ ಐಗುಪ್ತವನ್ನ ಆಶ್ರಯಿಸುತ್ತಾರೆ, ಅಶ್ವ ಬಲವನ್ನ ಆಶ್ರಯಿಸುತ್ತಾರೆ. ಅವರ ಗತಿ ಅಯ್ಯೋ ಎಂಬುದಾಗಿ ಹೇಳಲ್ಪಟ್ಟಿದೆ. ನಿನ್ನ ಕಷ್ಟ ಕಾಲದಲ್ಲಿ ನೀನು ಮನುಷ್ಯರನ್ನ ನಂಬಿದರೆ ನಿನ್ನ ಜೀವನ ಅಯ್ಯೋ. ನಿನ್ನ ಕೆಲಸದ ನೀನು ಬಿದ್ದು ಹೋದಾಗ ಮನುಷ್ಯರನ್ನ ಆಶ್ರಯಿಸಿದರೆ ನಿನ್ನ ಗತಿ ಅಯ್ಯೋ. ಆದ್ರೆ ದೇವರು ಹೇಳ್ತಾರೆ, ನೀನು ಐಗುಪ್ತ ಆಶ್ರಯ ಪಡಬೇಡ, ಮನುಷ್ಯರನ್ನ ಆಶ್ರಯಿಸಬಡಬೇಡ, ನೀನು ನನ್ನನ್ನೇ ಆಶ್ರಯಿಸಿಕೊಳ್ಳು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ನಿಮ್ಮ ಕಷ್ಟ ಕಾಲದಲ್ಲಿ, ಅದಕ್ಕೆ ಬೈಬಲ್ ಹೇಳ್ತದೆ, ನಿನ್ನ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ. ಇವತ್ತು ಕಷ್ಟ ಕಾಲದಲ್ಲಿ ಪಾಸ್ಟರ್ಗೆ ಕಾಲ್ ಮಾಡ್ತಾರೆ, ಇವತ್ತು ಕಷ್ಟ ಕಾಲದಲ್ಲಿ ಪ್ರಾರ್ಥನಾ ಗೋಪುರಗಳಿಗೆ ಕರೆ ಮಾಡ್ತಾರೆ, ತಪ್ಪಿಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕಷ್ಟ ಕಾಲದಲ್ಲಿ ಪಾಸ್ಟರ್ಗೆ ಕರೆ ಮಾಡಂತ ಹೇಳಿಲ್ಲ, ಪ್ರಾರ್ಥನಾ ಗೋಪುರಗಳಿಗೆ ಕರೆ ಮಾಡಂತ ಹೇಳಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಕಷ್ಟ ಕಾಲದಲ್ಲಿ ನೀನು ದೇವರಿಗೆ ಕರೆ ಮಾಡಬೇಕು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಇವತ್ತು ನಮ್ಮ ಆಶ್ರಯ ಎಲ್ಲಿದೆ? ಯೆಹೋಷಾಫಾಟನು ಉಪವಾಸ ಮಾಡಿದ. ನೋಡಿ, ಯುದ್ಧ ಇದೆ, ಯುದ್ಧದ ಸಮಯದಲ್ಲಿ ಫಾಸ್ಟಿಂಗ್ ತೆಗೆದುಕೊಂಡು ಯುದ್ಧ ಮಾಡಿ ಹೋದವರು ಚರಿತ್ರೆನೇ ಇಲ್ಲ. ಎಲ್ಲ ಊಟ ಗೀಟ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾರೆ ಯುದ್ಧಕ್ಕೆ. ಯೆಹೋಷಾಫಾಟ ತನ್ನ ಪ್ಲಾನ್ ಚೇಂಜ್ ಮಾಡಿದ. ಇವತ್ತು ಊಟ ಮಾಡಿ ಯುದ್ಧ ಮಾಡೋದು ಬೇಡ, ಕತ್ತಿ ಹಿಡಿದು ಯುದ್ಧ ಮಾಡೋದು ಬೇಡ. ಇವತ್ತು ಸ್ವಲ್ಪ ಪ್ಲಾನ್ ಡಿಫ್ರೆಂಟ್ ಆಗಿ ಇಡೋಣ. ಏನ್ ಪ್ಲಾನು? ಉಪವಾಸ ಬಿಟ್ಟು, ಉಪವಾಸ ಇದ್ದು ಅವನು ದೇವರನ್ನ ಹುಡುಕುವುದಕ್ಕಾಗಿ ಹೋದ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಅದೊಂದು ಒಳ್ಳೆಯ ಆಲೋಚನೆಯಾಗಿತ್ತು. ನಾವು ಟಿವಿ ಆಫ್ ಮಾಡಿ
ದೇವರೊಂದಿಗೆ ಸಮಯ ಕಳೆಯುವುದು ಅದು ಬ್ಯಾಡ್ ಐಡಿಯಾ ಅಲ್ಲ, ಅದು ಒಳ್ಳೆಯ ಐಡಿಯಾ ಆಗಿದೆ. ಓ ಸ್ತೋತ್ರ. ಸಂಜೆ ಸ್ನೇಹಿತರ ಜೊತೆ ಹೋಗಿ ನಮ್ಮ ಸಮಸ್ಯೆಯನ್ನ ಅವರ ಬಳಿಗೆ ಹೇಳಿಕೊಳ್ಳುವುದಕ್ಕಿಂತ ಸಂಜೆ ಸಮಯ ಒಂದು ವಾಕ್ ಮಾಡಿ ನಮ್ಮ ಸಮಸ್ಯೆಗಳನ್ನ ಹೇಳುವುದು, ದೇವರ ಬಳಿ ಹೇಳುವುದು, ಅದು ಒಂದು ಒಳ್ಳೆಯ ಐಡಿಯಾ ಆಗಿದೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಈಗ ಒಂದು ಒಳ್ಳೆಯ ಯೋಚನೆಯನ್ನ ಅವನು ಮಾಡಿದ. ನಾವು ಮೂರನೇದಾಗಿ ನಾನು ಹೇಳಿದೆ, ಮೊದಲನೇದಾಗಿ ಭಯಪಟ್ಟ. ದೇವರು ಹೇಳಿದ್ರು ಭಯಪಡಬಾರದು. ದೇವರು ಎರಡನೇದಾಗಿ ಅವನು ದೇವರನ್ನ ಹುಡುಕಿದ. ಹೇಗೆ ಹುಡುಕಿದ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದೆ, ಉಪವಾಸ, ಪ್ರಾರ್ಥನೆ, ಕಾದಿದ್ದು ದೇವರನ್ನ ಹುಡುಕಿದ. ಮೂರನೇದಾಗಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 6ನೇ ವಾಕ್ಯ. ಅದರ ಮುಂದುಗಡೆ ಯೆಹೋಷಾಫಾಟನು ಅದರ ಮುಂದುಗಡೆ ನಿಂತು, ಯೆಹೋವನೇ, ಯೆಹೋವನೇ, ನಮ್ಮ ಪಿತೃಗಳ ದೇವರೇ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವ ಆತನು, ಪರಲೋಕದಲ್ಲಿ ದೇವರಾಗಿರುವ ಆತನು ನೀನಲ್ಲವೋ? ನೀನು ಜನಾಂಗಗಳ. ಗಮನಿಸಿ, ಈಗ ಪ್ರೇಯರ್ ಮಾಡ್ತಾ ಇದ್ದಾನೆ ಯೆಹೋಷಾಫಾಟ. ಒಳಗಡೆ ಭಯ ಇದೆ. ಯಾವಾಗ 3 ರಾಜ್ಯರು ಬರ್ತಾರೆ, ಅದೊಂದು ಕಡೆ ಭಯ. ಈಗ ಏನು ಮಾಡಬೇಕು ಗೊತ್ತಿಲ್ಲ, ಇವನೇ ರಾಜ್ಯ. ಆದ್ರೆ ಬೈಬಲ್ ಹೇಳ್ತದೆ, ಅವನು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸಿದ. ನಿಮ್ಮ ಕಷ್ಟ ಕಾಲದಲ್ಲಿ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದ್ರೆ ನಿಮಗೆ ದೊಡ್ಡ ಸಮಸ್ಯೆ ಇದೆ. ಈಗ ಪ್ರೇಯರ್ ಮಾಡಲಿಕ್ಕೆ ಬಂದಿದ್ದೀರಾ, ಹೇಗೆ ಪ್ರೇಯರ್ ಮಾಡ್ತೀರಾ? ದೇವರೇ ಸ್ತೋತ್ರ 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 ಎಲ್ಲ ಬರೋದೇ ಇಲ್ಲ. ಬಂದ ತಕ್ಷಣ ಕಣ್ಮುಚ್ಚಿ ಹೇಳ್ತೀರಾ, ಅಪ್ಪ ನನಗೆ ಆಗ್ತಾ ಇಲ್ಲಪ್ಪ, ಈ ಸಮಸ್ಯೆಯಿಂದ ಬಿಡುಗಡೆ ಕೊಡ್ರಿ ಅಪ್ಪ, ನನಗೆ ಆಗ್ತಾ ಇಲ್ಲ, ಈ ಕಷ್ಟದಿಂದ ಬಿಡುಗಡೆ ಕೊಡ್ರಿ ಅಪ್ಪ, ನನಗೆ ಆಗ್ತಾ ಇಲ್ಲ, ಈ ರೋಗದಿಂದ ಬಿಡುಗಡೆ ಕೊಡ್ರಿ. ಯೆಹೋಷಾಫಾಟನು ನೇರವಾಗಿ ಬಂದಾಗ ತನ್ನ ಸಮಸ್ಯೆಗಳನ್ನ ಮಾತನಾಡಲಿಲ್ಲ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಮೂರನೇದಾಗಿ, ನಿನ್ನ ಹೋರಾಟದ ಜೀವಿತದಲ್ಲಿ ನೀನು ದೇವರ ಬಳಿ ಬರುವಾಗ ನೀನು ದೇವರ ಬಗ್ಗೆ ಮಾತನಾಡಬೇಕು. ಅರ್ಥ ಆಗೋರು ಮಾತ್ರ ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಇವತ್ತು ಅನೇಕ ಜನರು ದೇವರನ್ನ ಒಂದು ಎಮರ್ಜೆನ್ಸಿ, ಏನೋ ಕಷ್ಟ ಬಂದಾಗ ದೇವರು, ದುಃಖ ಬಂದಾಗ ದೇವರು, ಸಾಲ ಬಂದಾಗ ದೇವರು, ಬಾಕಿ ಟೈಮ್ ಅಲ್ಲಿ ದೇವರು ಬೇಡ, ಯಾರು ಬೇಡ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಯೆಹೋಷಾಫಾಟನು ಅವನು ಕಷ್ಟ ಕಾಲದಲ್ಲಿ ದೇವರನ್ನು ಹುಡುಕಿದ. ಅದು ಮಾತ್ರವಲ್ಲ, ಅವನು ದೇವರ ಬಳಿ ಬರುವಾಗ ತನ್ನ ಸಮಸ್ಯೆ ಹೇಳ್ತಾ ಇಲ್ರಿ, ಅವನು ಹೇಳ್ತಾ ಇದ್ದಾನೆ, ದೇವರೇ ನೀನು ದೊಡ್ಡವನಪ್ಪ, ದೇವರೇ ನೀನು ಉನ್ನತನು ಸ್ವಾಮಿ. ಮೊನ್ನೆ ನೀನು ಕೆಂಪು ಸಮುದ್ರ ವಿಭಾಗ ಮಾಡಿದ, ಬಾಬಾ ಎಷ್ಟು ದೊಡ್ಡ ಕಾರ್ಯಪ್ಪ. ಎರಿಕೋ ಗೋಡೆಯನ್ನು ನೀನು ಬೆಳೆಸಿದೀಯ, ನೀನು ಬಹಳ ಬಹಳ ದೊಡ್ಡವನು. ಮಾರಾದ ಕಹಿಯಾದ ನೀರನ್ನ ಸಿಹಿಯಾಗಿ ಮಾರ್ಪಡಿಸಿದೀಯ, ನೀನು ದೊಡ್ಡವನು. ಅವನು ದೇವರು ಏನೇನು ಮಾಡಿದನೋ ಅದೆಲ್ಲ ಅದ್ಭುತಗಳನ್ನ ಮಾತನಾಡ್ಲಿಕ್ಕೆ ಪ್ರಾರಂಭಿಸಿದ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳಿ. ನಮ್ಮ ಜೀವಿತದಲ್ಲಿ ನಾವು ದೇವರ ಬಳಿ ಬರುವಾಗ ಯಾರ ಬಗ್ಗೆ ಮಾತನಾಡುತ್ತಾ ಇದ್ದೇವೆ? ಚಿಕ್ಕ ತಲೆನೋವು ಬಂದ್ರೆ ನಾವು ಹೇಳ್ತೇವೆ, ಆ ಚಿಕ್ಕ ತಲೆನೋವನ್ನ ದೇವರ ಬಳಿ ಒಂದು ದೊಡ್ಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇವೆ. ಆದರೆ ಇಲ್ಲಿ ಯೆಹೋಷಾಫಾಟನು ಅವನು ದೇವರ ಕುರಿತಾಗಿ ಮಾತನಾಡುತ್ತಿದ್ದಾನೆ. ಅವನು ದೇವರ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ. ಸಮಸ್ಯೆಗಳ ಬಗ್ಗೆ ಅವನು ಮಾತನಾಡಿಲ್ಲ. ಮೂರನೇದಾಗಿ ನಾನು ಹೇಳಿದೆ, ನೀವು ಹೋರಾಟದ ಜೀವಿತದಲ್ಲಿ ದೇವರ ಬಗ್ಗೆ ಮಾತನಾಡಬೇಕು. ದೇವರು ಯಾರಾಗಿದ್ದಾನೆ, ಆತನ ಫಲ ಏನು, ಆತನ ಶಕ್ತಿ ಏನು, ಅದರ ಬಗ್ಗೆ ನಾವು ಮಾತನಾಡಬೇಕು. ದೇವರ ಮಹೋನ್ನತ ಕಾರ್ಯಗಳ ಬಗ್ಗೆ, ದೇವರ ಶ್ರೇಷ್ಠ ಕಾರ್ಯಗಳ ಬಗ್ಗೆ ಮಾತನಾಡಬೇಕು. ಗಮನಿಸಿ, ಇವತ್ತು ಜನರು ದೇವರ ಬಗ್ಗೆ ಮಾತನಾಡುವುದಕ್ಕಿಂತಲೂ ಸೈತಾನನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಎಲ್ಲ ಗಮನಿಸಿ, ಯೆಹೋಷಾಫಾಟ ಆಮೋನಿಯರ ಬಗ್ಗೆ ಮಾತನಾಡಲಿಲ್ಲ, ಮೋವಾಬರ ಬಗ್ಗೆ ಮಾತನಾಡಲಿಲ್ಲ, ಮೆಖೂನ್ಯರ ಬಗ್ಗೆ ಮಾತನಾಡಲಿಲ್ಲ, ತನ್ನ ಹೋರಾಟದ ಬಗ್ಗೆ ಮಾತನಾಡಲಿಲ್ಲ. ಯೆಹೋಷಾಫಾಟ ದೇವರ ಬಗ್ಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದ. ಹಲ್ಲೆಲೂಯಾ. ಕೈಗಳೆತ್ತಿ ಹೇಳೋಣ ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಯೆಹೋಷಾಫಾಟ
ದೇವರ ಬಗ್ಗೆ ಮಾತನಾಡುತ್ತಾ ಇದ್ದಾನೆ. ಇವತ್ತು ಯಾರನ್ನಾದ್ರೂ ಸಭೆಯಲ್ಲಿ ಒಂದು ಸಾಕ್ಷಿ ಹೇಳ್ರಿ ಅಂದ್ರೆ ಸಾಕು, ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ರೋಡಲ್ಲಿ ಹೋಗ್ತಾ ಇದ್ದೆ, ಸೈತಾನ ನನ್ನ ತಳ್ಳಿಬಿಟ್ಟ. ನಾನು ರಾತ್ರಿ ಮಲಗಿದ್ದೆ, ಸೈತಾನ ಬಂದು ನನ್ನ ಕತ್ತು ಇಸಿಗಿ ಬಿಟ್ಟ. ಪಾಸ್ಟರ್, ನಾನು ಕಣ್ಮುಚ್ಚಿದ್ರೆ ಕಪ್ಪಗೆ ಕಾಣುತ್ತೆ ಪಾಸ್ಟರ್. ನಾನು ಹೇಳಿದೆ, ಒಂದು ನಿಮಿಷ ಇರಿ ಸಿಸ್ಟರ್. ನಾನು ಕಣ್ಮುಚ್ಚಿದೆ, ಕಣ್ ತೆರೆದು ನೋಡಿದೆ, ನನಗೂ ಕಪ್ಪಗೆ ಕಾಣ್ತಾ. ನಾನು ಹೇಳಿದೆ, ಸಿಸ್ಟರ್ ಕಣ್ಮುಚ್ಚಿದ್ರೆ ಎಲ್ಲರಿಗೂ ಕಪ್ಪಗೆ ಕಾಣೋದು. ಕೂತ್ರು ಸೈತಾನ ಬಗ್ಗೆ, ಎದ್ರು ಸೈತಾನ ಬಗ್ಗೆ, ಸಭೆಯೊಳಗೆ ಸಾಕ್ಷಿ ಹೇಳಿದ್ರು ಸೈತಾನ ಬಗ್ಗೆ, ಕಂಪ್ಲೇಂಟ್ ಹೇಳಿದ್ರು ಸೈತಾನ ಬಗ್ಗೆ. ಕೆಲವು ಇವರೇ ತಪ್ಪು ಮಾಡಿಬಿಟ್ಟು ಅದನ್ನು ಕೂಡ ದೂಷಕನಂತೆ ಅವನಿಗೆ ಹೆಸರಿದೆ ಅವನ ಮೇಲೆ ಹಾಕೋದು. ಅವನ ಬಗ್ಗೆ ಮಾತನಾಡ್ಲಿಕ್ಕೆ ಹೇಳ್ರಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕತೆ ಮೇಲೆ ಕತೆ, ಧಾರಾವಾಹಿಗಳ ಕತೆ ಅಂತ ಸಂಚಿಕೆ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ದೇವ ಮಕ್ಕಳೇ, ನಾವು ದೇವ ಸನ್ನಿಧಿಗೆ ಬರುವಾಗ ಸೈತಾನನ ಬಗ್ಗೆ ಮಾತನಾಡ್ಲಿಕ್ಕೆ ಅಲ್ಲ, ಸಮಸ್ಯೆ ಬಗ್ಗೆ ಮಾತನಾಡ್ಲಿಕ್ಕೆ ಅಲ್ಲ, ಹೋರಾಟಗಳ ಬಗ್ಗೆ ಮಾತನಾಡ್ಲಿಕ್ಕೆ ಅಲ್ಲ, ನಾವು ದೇವರ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇವೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೋಬನ ಗ್ರಂಥ 1ನೇ ಅಧ್ಯಾಯ 22ನೇ ವಾಕ್ಯ ಓದೋಣ. ಇವೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ. ಗಮನಿಸಿ, ದೇವರ ಮೇಲೆ ತಪ್ಪು ಹೊರಿಸಲಿಲ್ಲ. ಅದರ ಹಿಂದಿನ ವಾಕ್ಯ ಪಾಸ್ಟರ್, ಏನು ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆನು. ಗಮನಿಸಿ, ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿ ಗತಿಸಿ ಹೋಗುವೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನೇ ತೆಗೆದುಕೊಂಡನು. ಎಲ್ಲ ಗಮನಿಸಿ. ಹಲ್ಲೆಲೂಯಾ. ಇದ್ದವರೆಲ್ಲ ಕೈಗಳೆತ್ತಿ ಹೇಳೋಣ, ಇದು ವ್ಯಾಯಾಮ ಶಾಲೆ ಅಲ್ಲ, ದೇವರ ಆಲಯದೊಳಗೆ ಸ್ತೋತ್ರ ಬರಬೇಕು. ಹಲ್ಲೆಲೂಯಾ. ಇನ್ನು ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಇಲ್ಲಿ ಯೋಬ ಹೇಳ್ತಾ ಇದ್ದಾನೆ, ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ. ಆಕ್ಚುಲಿ ಕೊಟ್ಟಿದ್ದು ದೇವರೇ, ತಗೊಂಡಿದ್ದು ದೇವ್ರ? ಯಾರು ತಗೊಂಡಿದ್ರಿ? ಸೈತಾನ. ಆದ್ರೆ ಅವನ ಮಾತಿನಲ್ಲಿ ಕೂಡ ಅವನ ದೇವರನ್ನೇ ಮಹಿಮೆ ಪಡಿಸಿದ, ಸೈತಾನನನ್ನ ಮಹಿಮೆ ಪಡಿಸಲಿಲ್ಲ. ಎಲ್ಲ ಕಳ್ಕೊಂಡಿದ್ದಾನೆ. ಈಗ ಮೈಯೆಲ್ಲ ಹುಣ್ಣಾಗಿದೆ. ಹೆಂಡತಿ ಈಗ ಅವನು ನೀನು ದೇವರನ್ನ ದೂಷಿಸಿ ಸಾಯೆಂಬುದಾಗಿ ಹೇಳಿ ಹೋಗಿದ್ದಾರೆ. ಮಕ್ಕಳು ಸತ್ತಿದ್ದಾರೆ, ಆಸ್ತಿ ಎಲ್ಲ ನಷ್ಟಪಟ್ಟಿದೆ. ಅದರ ಮಧ್ಯದಲ್ಲಿ ಕೂಡ ಅವನ ಒಂದು ಚಿಕ್ಕ ಪದವು ಕೂಡ ಸೈತಾನನಿಗೆ ಮಹಿಮೆ ಬಿಟ್ಟು ಕೊಡಲಿಲ್ಲ. ಅವನು ಹೇಳುತ್ತಾ ಇದ್ದಾನೆ, ನನ್ನ ದೇವರೇ ಕೊಟ್ಟ, ನನ್ನ ದೇವರೇ ತಗೊಂಡ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ಹಲ್ಲೆಲೂಯಾ. ಶಬ್ದ ಕೇಳಿಸ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ? ದೇವರ ಬಳಿ ಬರುವಾಗ ನಾವು ಸಮಸ್ಯೆನೇ ದೊಡ್ಡದಾಗಿ ಮಾಡ್ತಾ ಇದ್ದೇವೆ. ಒಂದು ಚಿಕ್ಕ ತಲೆನೋವಿದ್ರೆ ಆ ತಲೆನೋವನ್ನೇ ಒಂದು ಎಲಾಬ್ರೇಷನ್ ಮಾಡಿ ಅದಕ್ಕೆ ಒಂದು ದೊಡ್ಡ ಪಟ್ಟವನ್ನೇ ಕೊಡ್ತೇವೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೋರಾಟದ ಜೀವಿತದಲ್ಲಿ ನೀನು ಸಮಸ್ಯೆ ಬಗ್ಗೆ ಅಲ್ಲ, ಹೋರಾಟದ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಮಾತನಾಡಿ ಎಂಬುದಾಗಿ ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಇವತ್ತು ವಿಶ್ವಾಸಿಗಳಿಗೆ ಸುವಾರ್ತೆ ಸಾರಿರಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಪಾಸ್ಟರ್ ಈಗ ಬಂದು 10 ವರ್ಷ ಆಯ್ತು ಅಷ್ಟೇ, ಇನ್ನೂ ಕಲಿತಾ ಇದೀವಿ ಪಾಸ್ಟರ್. ಎಷ್ಟು ವರ್ಷ ಆಯ್ತು ಬಂದು? ಕೇವಲ 10 ವರ್ಷ ಆಗಿದೆ ಸಭೆಗೆ ಬಂದು. ಅದು ಹೆಂಗೆ ಪಾಸ್ಟರ್ ಸುವಾರ್ತೆ ಸಾರೋದು? ನಮಗೆ ಗೊತ್ತಿಲ್ಲ ಪಾಸ್ಟರ್. ಏಸಪ್ಪನ ಬಗ್ಗೆ ಇನ್ನು ಹೆಂಗೆ ಹೇಳೋದು ಗೊತ್ತಿಲ್ಲ. ಒಂದು ಟ್ರೈನಿಂಗ್ ಇಡಿ ಪಾಸ್ಟರ್. ಟ್ರೈನಿಂಗ್ ಅಲ್ಲಿ ಒಂದು 3 ತಿಂಗಳು ನಮಗೂ ಒಂದು ಟ್ರೈನಿಂಗ್ ಕೊಡ್ರಿ, ಆಮೇಲೆ ಹೇಳ್ತೀವಿ ಅಂತ ಹೇಳಲ್ಲ. ಆಮೇಲೆ ಹೇಳ್ತಾರೆ, ಆಮೇಲೆ ಒಂದು ಟ್ರೈ ಮಾಡ್ತೀವಿ ಪಾಸ್ಟರ್. ಅದೇ ಸಹೋದರನಿಗೆ, ಅದೇ ಸಹೋದರಿಗೆ ಕೇಳಿ ನೋಡ್ರಿ, ಸ್ವಲ್ಪ ಸೈತನ ಬಗ್ಗೆ ಹೇಳಿ. ಪಾಸ್ಟರ್, ನಿನ್ನೆ ರಾತ್ರಿ 12 ಗಂಟೆಗೆ ಕರೆಕ್ಟಾಗಿ ಆದಾಗ ಒಂದು ಬೆಳಕು ನಮ್ಮ ಮನೆಯಲ್ಲಿ, ದೆವ್ವದ ಬೆಳಕು ಬಂತು ಪಾಸ್ಟರ್. ಒಂದು ವೈಟ್ ಬಟ್ಟೆ ಹಾಕಿತ್ತು ಪಾಸ್ಟರ್, ಲೈಟ್ ಏನೋ ಒಂದು ಮಲ್ಲಿಗೆ ಸೌಂಡ್ ಪಾಸ್ಟರ್. ಹಂಗೇ ಮಲ್ಕೊಂಡಿದೆ ಪಾಸ್ಟರ್. ಒಂದು ಗೆಜ್ಜೆ ಸೌಂಡ್ ಪಾಸ್ಟರ್, ಠಕ 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 ಅಂತ. ಅಲ್ಲಿಗಿರಲಿಲ್ಲ ಪಾಸ್ಟರ್, ಹಂಗೇ ಆ ದೆವ್ವ ಆ ಗಿಡದ ಪಕ್ಕ ಹೋಯ್ತು ಪಾಸ್ಟರ್. ಬಿಟ್ರೆ ಪಾಸ್ಟರ್ಗೆ
10 ಸಂದೇಶ ಕೊಡೋ ಪಾಸ್ಟರ್ಗೆ ದೆವ್ವದ ಬಗ್ಗೆ ಇವರು 10 ಸಂದೇಶಕ್ಕೆ ಸರಿಸಮವಾಗಿರುವಂತ ಒಂದು ಸಂದೇಶ ಕೊಟ್ಟು ಬಿಡ್ತಾರೆ. ಸೈತಾನ ಬೈಬಲ್ ಪ್ರಿಂಟ್ ಮಾಡಿಲ್ರಿ, ಮಾಡಿದಾನ? ಸೈತಾನ ಬೈಬಲ್ ಪ್ರಿಂಟ್ ಮಾಡಿದಾನ? ಸೈತಾನ ಬಗ್ಗೆ ಯಾವುದಾದ್ರೂ ಕೋಚಿಂಗ್ ಕ್ಲಾಸ್ ಇದೆಯಾ? ಸೈತಾನ ಬಗ್ಗೆ ಕಲೀಲಿಕ್ಕೆ ಏನಾದ್ರೂ ಪಾಠ ಶಾಲೆಗಳಿದೆಯಾ? ಏನು ಇಲ್ಲ. ಮಾತನಾಡ್ಲಿಕ್ಕೆ ಹೇಳಿ ಬೆಳಿಗ್ಗೆಯಿಂದ ಪಾಸ್ಟರ್ ಸೈತಾನ ನಿಮಗೆ ಗೊತ್ತಿಲ್ವಾ ಪಾಸ್ಟರ್, ಅವನಿಗೆ 2 ಕೊಂಬಿದೆ ಪಾಸ್ಟರ್, ಅಬ್ಬಬ್ಬಬ್ಬ ನಾಲ್ಗೆ ತೆಗೆದ್ರು ಎಷ್ಟು ಉದ್ದ ನಾಲ್ಗೆ ಪಾಸ್ಟರ್. ಬಿಟ್ರೆ ಅದ್ರ ಬಗ್ಗೆ ಒಂದು ಬುಕ್ ಬರೋದು PhD ಮುಗಿಸ್ಬಿಡ್ತೀರ. ಅದೇ ದೇವರ ಬಗ್ಗೆ ಮಾತನಾಡ್ರಿ ಅಂತ ಹೇಳಿ, ಪಾಸ್ಟರ್ ಸ್ವಲ್ಪ ಏನು ಗೊತ್ತಾಗ್ತಾ ಇಲ್ಲ ಪಾಸ್ಟರ್, ಅದೇನೋ ಗಾಸ್ಪೆಲ್ಲು, ಅದೇನೋ ಸುವಾರ್ತೆ, ಅದೆಲ್ಲ ನಮಗೆ ಗೊತ್ತಿಲ್ಲ ಪಾಸ್ಟರ್. ಪ್ರೀತಿಯ ದೇವ ಮಕ್ಕಳೇ, ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿದ್ರೆ, ದೇವರ ಬಗ್ಗೆ ಮಾತನಾಡ್ರಿ ಅಂತ ಹೇಳಿದ್ರೆ ನಮಗೆ ಸಮಯವಿಲ್ಲ. ದೇವರ ಬಗ್ಗೆ ಬೇರೆಯವ್ರಿಗೆ ಹೇಳಂತ ಹೇಳಿದ್ರೆ ಸಮಯವಿಲ್ಲ. ಇವತ್ತು ನಮ್ಮ ಸಮಸ್ಯೆಯಲ್ಲೇ ನಾವು ಮುಳುಗಿ ಮುಳುಗಿ ಸೋತು ಹೋಗಿದ್ದೇವೆ. ಆದ್ರೆ ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ಎಲ್ಲಿ ಕಾಲಿಟ್ರು, ನೀನು ನನ್ನ ಬಳಿಗೆ ಬಂದರು ಸಮಸ್ಯೆ ಬಗ್ಗೆ ಮಾತಾಡಬೇಡ, ನೀನು ನನ್ನ ಬಗ್ಗೆ ಮಾತಾಡೆಂಬುದಾಗಿ ಹೇಳ್ತಾ ಇದ್ದಾರೆ. ಕೈಗಳ ತಟ್ಟಿ ದೇವರ ನಾಮವನ್ನ ಮಹಿಮೆ ಪಡಿಸೋಣ. ಜೋರಾಗಿ ಕೈಗಳ ತಟ್ರೆ ಹೇಳಿ, ಯೇಸುವೇ ನಾನು ನಿನ್ನ ಬಗ್ಗೆ ಮಾತಾಡುತ್ತೇನೆ. ದೇವರ ಬಗ್ಗೆ ಮಾತಾಡ್ರಿ, ಆತನ ಶಕ್ತಿ ಬಗ್ಗೆ ಮಾತನಾಡ್ರಿ. ನಿನಗೆ ರೋಗ ಇರೋದಾದ್ರೆ ನಿನ್ನ ರೋಗದ ಬಗ್ಗೆ ಮಾತಾಡಬೇಡ, ನಿನ್ನ ರೋಗಕ್ಕೆ ಸೌಖ್ಯ ಕೊಡುವಂತ ಯೇಸುವಿನ ಸೌಖ್ಯದಾತನ ಕುರಿತು ಮಾತಾಡಬೇಕು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನಿನಗೆ ಒಂದು ಕ್ಯಾನ್ಸರ್ ರೋಗ ಇರೋದಾದ್ರೆ, ಅಯ್ಯೋ ಏಸಪ್ಪ ಕ್ಯಾನ್ಸರ್ 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 ಅಂತ ಹೇಳಿ ದೇವ್ರ ಹತ್ರ ಹೇಳೋದು ಬೇಡ. ನೀನ್ ದೇವ್ರ ಹತ್ರ ಹೋಗಿ ಹೇಳು, ಆ ಕ್ಯಾನ್ಸರ್ ನೋಡಿ ಹೇಳು, ಏ ಕ್ಯಾನ್ಸರ್, ನನ್ನೊಳಗಡೆ ಇರುವ ದೇವರು ಕ್ಯಾನ್ಸರ್ ರೋಗಕ್ಕಿಂತಲೂ ದೊಡ್ಡವನು. ಕೈಗಳೆತ್ತಿ ದೇವರ ನಾಮವನ್ನು ಮಹಿಮೆ ಪಡಿಸ್ರೆ. ಯಾವ ಸಮಸ್ಯೆಯೇ ಇರಲಿ, ಯಾವ ದೊಡ್ಡ ಪ್ರಾಬ್ಲಮೇ ಇರಲಿ, ಆ ಪ್ರಾಬ್ಲಮ್ ಅನ್ನ ದೊಡ್ಡದಾಗಿ ಮಾಡಬೇಡ್ರಿ. ಕೆಲವರೆಲ್ಲ ಇಷ್ಟೇ ಇರ್ತದೆ ಪ್ರಾಬ್ಲಮ್, ಅದನ್ನ ಊದಿ 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 ಒಂದು ಪ್ಯಾರಾಶೂಟ್ ತರ ಮಾಡಿ, ಒಂದು ಬಲೂನ್ ತರ ಮಾಡಿಬಿಟ್ಟು ಇಷ್ಟೇ ಇರ್ತದೆ ಪ್ರಾಬ್ಲಮ್. ಅದನ್ನ ಮಾಡಿ 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 ಅದು ಪರ್ವತ ಆಗ್ಬಿಟ್ಟದೆ. ದೇವರು ಹೇಳುತ್ತಾ ಇದ್ದಾರೆ, ನೀನು ಸಮಸ್ಯೆಯ ದೊಡ್ಡದಾಗಿ ಮಾಡಬೇಡ, ಸಮಸ್ಯೆಯನ್ನು ನೋಡಬೇಡ, ನನ್ನನ್ನ ನೋಡೋದಾದ್ರೆ, ನನ್ನ ಬಗ್ಗೆ ಮಾತನಾಡುವುದಾದ್ರೆ ಅದ್ಭುತ ನಡೀತದೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಓರಲ್ ರಾಬರ್ಟ್ ಎಂಬಂತ ಒಬ್ಬ ದೊಡ್ಡ ದೇವ ಸೇವಕರು, ಅವರು ಪ್ರೇಯರ್ ಮಾಡಿದ್ರೆ ಅವರ ಕೂಟಗಳಲ್ಲಿ ಸಾವಿರಾರು ಜನರು ಅದ್ಭುತವನ್ನು ಹೊಂದಿಕೊಳ್ಳುತ್ತಾ ಇದ್ದರು. ಅವರು ಯಾವಾಗಲೂ ಹೇಳ್ತಾ ಇದ್ರು, ನಾನು ಸೈತಾನ್ ಬಗ್ಗೆ ಮಾತಾಡೋದಿಲ್ಲ, ನನ್ನ ದೇವರ ಬಗ್ಗೆ ಮಾತನಾಡ್ತಾನೆ. ಅವರು ಯಾವಾಗಲೂ ಹೇಳ್ತಾ ಇದ್ರು, ನನ್ನ ದೇವರು ಒಳ್ಳೆಯವನು, ಸೈತಾನ ಕೆಟ್ಟವನು, ನನ್ನ ದೇವರು ದೊಡ್ಡವನು, ನನ್ನ ದೇವರು ಮಹೋನ್ನತನು, ನನ್ನ ದೇವರು ಅದ್ಭುತನು. ಹಾಗೆ ಹೇಳುತ್ತಿರುವಾಗಲೇ ಹೋಗುವ ಸ್ಥಳದಲ್ಲಿ ಎಲ್ಲ ಅದ್ಭುತಗಳು ನಡೆಯುತ್ತಾ ಇದ್ದವು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನೀವು ಕೂತವಾಗಲು ಎದ್ದೇಳುವಾಗಲು ಇವತ್ತು ಯಾರಾದ್ರೂ ಸಿಕ್ಬಿಟ್ಟು, ಸಿಸ್ಟರ್ ಹೆಂಗಿದ್ದೀರಾ, ಅಷ್ಟು ಸಾಕು. ಅಯ್ಯೋ ವೇಟ್ ಮಾಡಿ, ಹೋದ ವಾರ ಏನ್ ನಡೀತು ಗೊತ್ತೇನ್ರಿ? 1947 ಆಗಸ್ಟ್ 15ನೇ ತಾರೀಕು ಏನ್ ನಡೀತು ಗೊತ್ತೇನ್ರಿ? 1980 ಏನು ನಡೀತು ಗೊತ್ತೇನ್ರಿ? ಹೆಂಗಿದ್ದೀರಂತ ಸಾಕು. ಅವಾಗ ಎಲ್ಲ ಪ್ರಾಬ್ಲಮ್ನೇ ಪ್ರಾಬ್ಲಮ್ ಪ್ರಾಬ್ಲಮ್, ಚಿಕ್ಕ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್, ಅತ್ತೆ ಪ್ರಾಬ್ಲಮ್, ಮಾವ ಪ್ರಾಬ್ಲಮ್, ರೋಗ ಪ್ರಾಬ್ಲಮ್, ಆ ಸ್ತೋತ್ರ ಕೆಲಸ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಅನ್ನ ಓ ಸ್ತೋತ್ರ ಹಾಕ್ಬಿಡ್ತೇವೆ. ಆದ್ರೆ ದೇವರು ಹೇಳ್ತಾರೆ, ಯಾರಾದ್ರೂ ಹೆಂಗಿದ್ದೀರಾ ಅಂತ ಕೇಳಿದ್ರೆ ಹೇಳ್ರಿ, ದೇವರ ಕೃಪೆಯಿಂದ ಬದುಕಿದ್ದೇನೆ, ದೇವರ ಕೃಪೆ ನನ್ನನ್ನು ಆಶೀರ್ವದಿಸಿದೆ, ದೇವರ ಕೃಪೆ ನನ್ನನ್ನು ಮೇಲೆ ಕೆತ್ತಲಿಕ್ಕಿದೆ, ದೇವರ ಕೃಪೆ ನನಗೆ ಪ್ರಮೋಷನ್ ಕೊಡಲಿಕ್ಕಿದೆ, ನನ್ನ ದೇವರು ದೊಡ್ಡವನು. ಅದರ ಬಗ್ಗೆ ಮಾತನಾಡ್ರೆ ಅವರು ದೊಡ್ಡ ದೇವರನ್ನ ತಿಳಿದುಕೊಳ್ಳಲಿ. ಇದೀರಾ? ಕೈ ತಟ್ಟಿ ದೇವರ ನಾಮವನ್ನ ಮಹಿಮೆ ಪಡಿಸ್ರಿ. ಹಲ್ಲೆಲೂಯಾ. ಇವತ್ತು ಯಾರ ಬಗ್ಗೆ ಮಾತನಾಡುತ್ತಾ ಇದ್ದೀರಾ?
ಯೆಹೋಷಾಫಾಟ 6ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ ಅವನ ಸಮಸ್ಯೆ ಬಗ್ಗೆ ಮಾತನಾಡಲಿಲ್ಲ. ಅಯ್ಯೋ ಶತ್ರು ಅಂತ ಹೇಳಿಲ್ಲ, ಅಯ್ಯೋ ಸೈತಾನ್ ಅಂತ ಹೇಳಿಲ್ಲ. ಅವನು ಹೇಳಿದ್ದು, ನನ್ನ ದೇವರು ಭಯಂಕರನು, ನನ್ನ ದೇವರು ದೊಡ್ಡವನು, ನನ್ನ ದೇವರು ಅದ್ಭುತನು. ದೇವ ಮಕ್ಕಳೇ, ನನ್ನ ದೇವರು ಅದ್ಭುತನೆಂಬುದಾಗಿ ಹೇಳುವಾಗಲೇ ನಿನ್ನೊಳಗೆ ಒಂದು ಅದ್ಭುತದ ಶಕ್ತಿ ಹೊರಟು ಬರುತ್ತದೆ. ನಿನ್ನೊಳಗೆ, ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತ ನಡೆಯುತ್ತದೆ. ಓ, ಕರಗಳ ತಟ್ಟಿ ದೇವರ ನಾಮವನ್ನ ಮಹಿಮೆ ಪಡಿಸ್ರಿ. ಓ ರಿಖಬಲಮ ಶಾಂದರ ಬಲದರ ಗಡಗಶ. ದೇವರ ಬಗ್ಗೆ ಮಾತನಾಡ್ರಿ. ಸಮಸ್ಯೆ ಬಗ್ಗೆ ಮಾತನಾಡಿದ್ದು ಸಾಕು, ತಲೆನೋವು ಬಗ್ಗೆ ಮಾತನಾಡಿದ್ದು ಸಾಕು, ರೋಗದ ಬಗ್ಗೆ ಮಾತನಾಡಿದ್ದು ಸಾಕು, ಶಾಪದ ಬಗ್ಗೆ ಮಾತನಾಡಿದ್ದು ಸಾಕು. ಬಲಗೈ ಮೇಲೆ ಕತ್ತೆ ಹೇಳ್ರಿ, ಇನ್ನು ಮೇಲೆ. ಹಲೋ ಯೇಸುಪುರದಲ್ಲಿ ಇರುವ ದೇವ ಮಕ್ಕಳೇ, ಎಲ್ಲ ಬಾಯಿ ತೆರೆದು ಹೇಳ್ರಿ, ಇನ್ನು ಮೇಲೆ ನನ್ನ ದೇವರ ಬಗ್ಗೆ ಮಾತಾಡ್ತೇನೆ. ನನ್ನ ಸಮಸ್ಯೆ ಮಾತಾಡೋದಿಲ್ಲ, ನನ್ನ ರೋಗ ಮಾತಾಡೋದಿಲ್ಲ, ನನ್ನ ಶಾಪ ಮಾತಾಡೋದಿಲ್ಲ, ನನ್ನ ದೇವರ ಬಗ್ಗೆ ಮಾತನಾಡುತ್ತೇನೆ. ಕರಗಳ ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸ್ರಿ. ಹಲ್ಲೆಲೂಯಾ. ರೋಗದ ಬಗ್ಗೆ ಮಾತನಾಡಬೇಡ್ರಿ, ಸೌಖ್ಯದಾತನ ಬಗ್ಗೆ ಮಾತನಾಡ್ರಿ. ನಿಮ್ಮ ಬಲಹೀನತೆಯ ಬಗ್ಗೆ ಮಾತನಾಡಬೇಡ್ರಿ, ಬಲವುಳ್ಳ ದೇವರ ಬಗ್ಗೆ ಮಾತನಾಡ್ರಿ. ಗಮನಿಸಿ, ದಾವೀದ, ಗೋಲಿಯಾತ್, ಈ ಸಂಭವ ಎಲ್ಲ ಗೊತ್ತು ತಾನೇ ನಿಮಗೆ. ನೀವೆಲ್ಲ ನೋಡ್ತಾ ಇರೋದಾದ್ರೆ ಏನೋ ಬೈಬಲಲ್ಲಿ ಹೊಸ ಕತೆ ಹೇಳೋ ತರ ನೀವು ನನ್ನ ನೋಡ್ತಾ ಇದ್ರ. ದಾವೀದು ಗೋಲಿಯಾತ ಕತೆ ಗೊತ್ತಿರೋರ ಕೈಗಳೆತ್ತಾನ. ಪ್ರೈಸ್ ಅಲ್ಲ. ಇನ್ನು ಕೆಲವರು ಗೊತ್ತಿಲ್ಲ, ಈಗ ಹೇಳ್ತಾನೆ, ಈಗ ಆದ್ರೂ ಗೊತ್ತು ಮಾಡ್ಕೊಳ್ರಿ. ಹಲ್ಲೆಲೂಯಾ, ಸ್ತೋತ್ರ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೋಲಿಯಾತ್ ಎಂಬಂತ ಒಬ್ಬ ರಾಕ್ಷಸ. ಅವನಿಗೆ ರಾಕ್ಷಸ ಅಂತ ಹೇಳಲಿಕ್ಕೆ ಕಾರಣ, ಅಷ್ಟು ಉದ್ದ, ಅಷ್ಟು ಅಗಲ, ಅಷ್ಟು ದಪ್ಪ ಇದ್ದ. 40 ದಿನ ಹಗಲು ರಾತ್ರಿ, ಹಗಲು ರಾತ್ರಿ. ಬೆಳಿಗ್ಗೆ ಹೇಳವನು, ಹೇ ಇಸ್ರಾಯೇಲ್ ರೇ, ಏನ್ ತುಂಬಾ ಬೊಬ್ಬೆ ಆಗ್ತೀರಾ? ತಮ್ಮಿದೆಯಾ ನಿಮ್ಗೆ? ತಮ್ಮಿದ್ರೆ ಬಂದು ನನ್ನೊಟ್ಟಿಗೆ ಫೈಟ್ ಮಾಡ್ರಿ. ಬೈಬಲ್ ಇಲ್ರಿ, ಆಯ್ತಾ? ಇದು ನಿಮ್ಮ ಉಡುಪಿ ಭಾಷೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಡೈಲಿ ಹೇಳೋನು ಬೆಳಗ್ಗೆ ಎದ್ದು 40 ದಿವಸ ಹಗಲು ರಾತ್ರಿ, ನಿಮಗೆ ದಮ್ಮಿದೆಯಾ? ಒಬ್ರು ಬಂದು ನನ್ನೊಟ್ಟಿಗೆ ಫೈಟ್ ಮಾಡ್ರಿ. ಯಾರು ವಿನ್ ಆಗ್ತಾರೆ? ನಾನು ವಿನ್ ಆದ್ರೆ ನಮ್ಮ ಸೈನ್ಯ ವಿನ್ ಆದಂಗೆ, ನೀವ್ ವಿನ್ ಆದ್ರೆ ನೀವು. ಎಲ್ಲ ಈ ಮಾತು, ಈ ಗೋಲಿಯಾತ್ ಎದ್ರೆ ಸಾಕು, ಅವನು ಹೇಳೋ ಮುಂಚೆನೆ ಎಲ್ಲ ಮನೇಲಿ ಹೋಗಿ ಅಡ್ಕೊಂಡ್ ಕೂತವ್ರು. ಎಲ್ಲರೂ ಅಡಿಗೆ, ಬೇರೆ ಜನ ಆದ್ರೂ ಪರವಾಗಿಲ್ಲ, ಸೈನಿಕರು ಎದುರಿ ಅಲ್ಲಲ್ಲಿ ಪಾಳೆಯಗಳಲ್ಲಿ ಅಡಿಗೆ ಕುಳಿತುಕೊಳ್ಳೋರು. ದಾವೀದ ಅಕಸ್ಮಾತ್ ಆಗಿ ಅಣ್ಣಂದರಿಗೆ ಬುದ್ಧಿ ಕೊಡ್ಲಿಕ್ಕೆ ಬಂದಾಗ ಒಂದು ಧ್ವನಿ, ದೇವರನ್ನ ಹೀಯಾಳಿಸುವಂತ ಒಂದು ಧ್ವನಿ, ದೇವರನ್ನ ದೂಷಿಸುವಂತ ಧ್ವನಿ. ಅದನ್ನು ಕೇಳಿದಾಗ ದಾವೀದನಿಗೆ ಮೌನವಾಗಿರ್ಲಿಕ್ಕಾಗ್ಲಿಲ್ಲ. 40 ದಿನ ಇಸ್ರಾಯೇಲರು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಗೊತ್ತಾ? ಇಸ್ರಾಯೇಲ್ ದೇವರ ಬಗ್ಗೆ ಅಲ್ಲ. ಕೆಂಪು ಸಮುದ್ರವನ್ನ ವಿಭಾಗಿಸಿದ ದೇವರ ಬಗ್ಗೆ ಮಾತಾಡ್ತಾ ಇಲ್ಲ. ಎರಿಕೋ ಗೋಡೆಯನ್ನ ಬೀಳಿಸಿದ ದೇವರ ಬಗ್ಗೆ ಮಾತನಾಡ್ತಾ ಇಲ್ಲ. ಯೋರ್ದಾನ್ ನದಿಯನ್ನ ವಿಭಾಗಿಸಿದ ದೇವರ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ. ಅವರು ಮಾತನಾಡ್ತಾ ಇರೋದು ಎಲ್ಲ ಗೋಲಿಯಾತನ ಬಗ್ಗೆ. ಮಾತಾಡಿ 40 ದಿನ ಕಳೆದು ಹೋಯಿತು. ಈಗ ದಾವೀದನ ಸರಿದಿ ಬಂದಾಗ ದಾವೀದ ಗೋಲಿಯಾತನ ಬಗ್ಗೆ ಮಾತನಾಡಲಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಅವನು ದೇವರ ಬಗ್ಗೆ ಮಾತನಾಡಿದ. ಅರ್ಥ ಆಗ್ತಾ ಇದೆಯಾ? ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಉಳಿದ ಜನರು ಸಮಸ್ಯೆ ಬಗ್ಗೆ ಮಾತಾಡುವಾಗ, ಗೋಲಿಯಾತ ಬಗ್ಗೆ ಮಾತನಾಡುವಾಗ, ಒಬ್ಬನೇ ಒಬ್ಬ ವ್ಯಕ್ತಿ ದೇವರ ಬಗ್ಗೆ ಮಾತನಾಡಿದ. ಅದೇ ವ್ಯಕ್ತಿ ಗೋಲಿಯಾತನನ್ನ ಜಯಿಸಿದ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಇವತ್ತು ನೀನು ಗೋಲಿಯಾತನ ತರ ಇರೋ, ಸಮಸ್ಯೆನೇ ಮಾತಾಡ್ತಾ ಇರೋದಾದ್ರೆ, ಸಮಸ್ಯೆನೇ ಮಾತನಾಡ್ತಾ ಇರೋದಾದ್ರೆ, ಹಲ್ಲೆಲೂಯಾ, ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ನೀವು ಯಾರ ಬಗ್ಗೆ ಮಾತಾಡ್ತೀರಾ? ಯಾರ ಬಗ್ಗೆ ಮಾತಾಡ್ತೀರಾ? ಪಕ್ಕ ಕೈ ಕೊಟ್ಟು ಹೇಳ್ರಿ, ಇಷ್ಟು ದಿವಸ ಮಾತಾಡಿದ್ದು ಸಾಕು, ಇನ್ನು ಮುಂದೆ ಆದ್ರೂ ದೇವರ ಬಗ್ಗೆ ಮಾತಾಡ್ರಿ. ಕನ್ನಡದಲ್ಲಿ ಹೇಳ್ರಿ, ಅವ್ರಿಗೆ ಎಲ್ಲರಿಗೆ ಹೇಳ್ರಿ, ದೇವರ ಬಗ್ಗೆ ಮಾತಾಡ್ರಿ. ದಾವೀದ
ಗೋಲಿಯಾತನ ಬಗ್ಗೆ ಮಾತನಾಡಲಿಲ್ಲ, ದಾವೀದ ದೇವರ ಬಗ್ಗೆ ಮಾತಾಡಿದ. ಎರಡನೇ ಉದಾಹರಣೆ, ಮೋಶೆ ಕಾನಾನ್ ದೇಶವನ್ನ ನೋಡಿ ಬರುವುದಕ್ಕೆ 12 ಜನರನ್ನ ಕಳಿಸ್ತಾ ಇದ್ದಾನೆ. ಎಷ್ಟು ಜನರೇ? 12 ಜನ ಗೂಢಾಚಾರಿಗಳನ್ನ ಕಳಿಸ್ತಾ ಇದ್ದಾನೆ. ಅರಣ್ಯಕಾಂಡ ಅಧ್ಯಾಯದಲ್ಲಿ ನೀವು ಆ ವಾಕ್ಯ ಭಾಗವನ್ನ ಓದಬಹುದು. 12 ಜನ ಹೋದ್ರು, ಕಾನಾನ್ ದೇಶವನ್ನ ನೋಡಿದ್ರು. ಆ ಕಾನಾನ್ ದೇಶದಲ್ಲಿ ಉನ್ನತ ಪುರುಷರಿದ್ರಂತೆ. ಯಾವ ಪುರುಷರು? ಹಲೋ, ಯಾವ ಪುರುಷರು? ಉನ್ನತ ಪುರುಷರಿದ್ದಂತೆ. ಬೈಬಲ್ ಹೇಳ್ತದೆ, ಅವರ ಕಣ್ಗಳ ಮುಂದೆ ಇಸ್ರಾಯೇಲರು, ಓ ಅವರು ಉನ್ನತ ಪುರುಷರಪ್ಪ, ನಾವು ಮಿಡತೆ ತರ ಇದ್ದೇವೆ ಎಂಬುದಾಗಿ ಹೇಳಿದ್ರಂತೆ. ಮಿಡತೆ ತರ ಚಿಕ್ಕವರಾಗಿದ್ದೇವೆ ಎಂಬುದಾಗಿ ಹೇಳಿದ್ರಂತೆ. ಬೈಬಲ್ ಹೇಳ್ತದೆ, ಎಲ್ಲ ನೋಡಿದ್ರು. ನೋಡ್ಕೊಂಡು ಬಂದು ಈಗ ಮೋಶೆ ಹತ್ರ ರಿಪೋರ್ಟ್ ಕೊಡ್ಬೇಕ್ರಿ. ಏನ್ ಕೊಡ್ಬೇಕು? ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಡುವಾಗ 12 ಜನ ಒಂದೇ ಟೀಮು, ಒಂದೇ ರಿಪೋರ್ಟ್ ಕೊಡಬೇಕು. ಆದ್ರೆ ಹೋಗುವಾಗ 12 ಜನ ಒಂದೇ ಹೋಗಿದ್ದಾರೆ. ಅಲ್ಲಿ ಜನರು ನೋಡುವಾಗ ಅವರು ಒಂದೇ ಟೀಮ್ ಆಗಿದ್ದಾರೆ. ಅಲ್ಲಿ ಇರುವಂತ ಎಲ್ಲಾ ಕಾರ್ಯಗಳನ್ನು ನೋಡುವಾಗ ಒಂದೇ ಟೀಮ್ ಆಗಿದ್ದಾರೆ. ಈಗ ರಿಪೋರ್ಟ್ ಕೊಡುವಾಗ 2 ಟೀಮ್ ಆಯ್ತು. ಒಂದು ಟೀಮ್ ಹೇಳ್ತಾ ಇದೆ, ಆ ವಾಕ್ಯ ಭಾಗ ಓದೋಣ. 13ನೇ ಅಧ್ಯಾಯ 21ನೇ ವಾಕ್ಯ ಅನಿಸುತ್ತೆ. ಅರಣ್ಯಕಾಂಡ 25ನೇ ವಾಕ್ಯ. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ, ಅವರು ಅಂದ್ರೆ 12 ಗೂಢಾಚಾರಿಗಳು. ಓಕೆ, ನೆಕ್ಸ್ಟ್. ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. 28ನೇ ವಾಕ್ಯ ಓದಿ ಪಾಸ್ಟರ್. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ಗಮನಿಸಿ, ಆ ದೇಶದ ನಿವಾಸಿಗಳು ಬಲಿಷ್ಠರು. ಮುಂದೆ, ಅವರಿರುವ ಪಟ್ಟಣಗಳು ದೊಡ್ಡದಾಗಿಯೂ ಕೋಟೆ ಕೊತ್ತಲುಗಳುಳ್ಳವಾಗಿಯೂ ಅವೇ ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ಗಮನಿಸಿ, ಅವ್ರ ಮಾತು ಗಮನಿಸಿ. 28ನೇ ವಾಕ್ಯದಿಂದ ನೋಡುವಾಗ ಅವರು ಬಲಿಷ್ಠರು, ಅವರು ಉನ್ನತರು, ಅವರು ದೊಡ್ಡವರು, ಅವರು ಮಹೋನ್ನತರು. ಇವರು ಯಾರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶತ್ರುವಿನ ಆ ದೇಶವನ್ನ ಮಹಿಮೆ ಪಡಿಸ್ತಾ ಇದ್ದಾರೆ. 10 ಜನ ರಿಪೋರ್ಟ್ ಕೊಡುವಾಗ ಅಲ್ಲಿರುವಂತ ರಾಕ್ಷಸರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಲ್ಲಿರುವ ದೊಡ್ಡ ಬಲಿಷ್ಠ ಜನರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದರೆ ಇನ್ನು 2 ಬೇರೆ ವಿಧದಲ್ಲಿ ಮಾತಾಡ್ತಾ ಇದ್ದಾರೆ. ಕೆಳಗಿನ ವಾಕ್ಯ ಭಾಗ ಓದೋಣ. 13ನೇ ಅಧ್ಯಾಯ ಕೆಳಗಿನ ವಾಕ್ಯ. ಇಸ್ರಾಯೇಲ್ಯರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು. ಆಮೆನ್, ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಕೈ ಇದೆಯಾ? ಕೈ ಎತ್ತಿ ಹೇಳೋಣ ಹಲ್ಲೆಲೂಯಾ. ಅದನ್ನ ಜಯಿಸಬಲ್ಲೆವು. 10 ಜನ ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ ಬಗ್ಗೆ. ಆಗಲ್ಲಪ್ಪ, ಅವ್ರು ದೊಡ್ಡವರು, ಅವರು ರಾಕ್ಷಸರು, ಅವರು ಉನ್ನತರು. 2 ಹೇಳ್ತಾ ಇದ್ದಾರೆ, ಅವರು ದೊಡ್ಡವರಲ್ಲ, ಅವರಿಗಿಂತಲೂ ನಮ್ಮೊಳಗಿರುವ ದೊಡ್ಡ ದೇವರಿದ್ದಾನೆ. ಅವರ ಸ್ಥಳ ದೊಡ್ಡದಲ್ಲ, ನಮ್ಮ ದೇವರು ಕೊಡುವ ಸ್ಥಳ ದೊಡ್ಡದಾಗಿದೆ. ಕೈಗಳೆತ್ತಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. 10 ಜನ ಪ್ರಾಬ್ಲಮ್ ಮಾತಾಡುವಾಗ 2 ಜನ ದೇವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, 10 ಜನ ಯಾವ ಕೆಟ್ಟ ಸುದ್ದಿ ಮಾತಾಡಿದ್ರು, ಸಮಸ್ಯೆ ಬಗ್ಗೆ ಮಾತನಾಡಿದ್ರು, ಮರು ಅಧ್ಯಾಯದಲ್ಲಿ ನೋಡುವಾಗ ಆ ಪ್ರಾಬ್ಲಮ್ ಮಾತಾಡಿದವರೆಲ್ಲ ಸತ್ತು ಹೋದ್ರು. ಹಲೋ, ಸತ್ತು ಹೋಗಿದ್ದು ಮಾತ್ರವಲ್ಲ, ಕಾನಾನ್ ದೇಶಕ್ಕೆ ಪ್ರವೇಶ ಮಾಡಲೇ ಇಲ್ಲ. ಬೈಬಲ್ ಹೇಳ್ತದೆ, ಯಾರು ಸಮಸ್ಯೆ ಮಾತಾಡಿದ್ರು ಅವರು ಸತ್ತು ಹೋದ್ರು. ಆದರೆ ಸಮಸ್ಯೆ ಮಾತನಾಡದೆ ಯಾರು ದೇವರ ಬಗ್ಗೆ ಮಾತನಾಡಿದರೋ ಅವನು ವಾಗ್ದಾನ ದೇಶಕ್ಕೆ ಹೋದದ್ದು ಮಾತ್ರವಲ್ಲ, ಅವನ ಸಂತತಿ ಆಶೀರ್ವದಿಸಲ್ಪಟ್ಟಿತು. ಕರಗಳ ತಟ್ಟಿ ದೇವರ ನಾಮವನ್ನ ಮಹಿಮೆ ಪಡಿಸೋಣ. ದೇವ ಮಕ್ಕಳೇ,
ಇವತ್ತು 10 ಜನರ ಗುಂಪಿನಲ್ಲಿ ಇದ್ದೀರಾ ಅಥವಾ 2 ಜನ ಗುಂಪಿನಲ್ಲಿ ಇದ್ದೀರಾ, ಇವತ್ತು ಮಾತನಾಡಬೇಕಾದದನ್ನ ನಾವು ಮಾತನಾಡುತ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ಯೆಹೋಷಾಫಾಟನಿಂದ ನಾವು ಕಲಿಯುವಂತ ಸಂಗತಿ, ನಾವು ಸಮಸ್ಯೆಯ ಬಗ್ಗೆ ಮಾತನಾಡಬಾರದು, ರೋಗದ ಬಗ್ಗೆ ಮಾತನಾಡಬಾರದು, ಹೋರಾಟದ ಬಗ್ಗೆ ಮಾತನಾಡಬಾರದು. ನಾವು ಮಾತನಾಡಬೇಕಾದದ್ದು ನಮ್ಮ ಶ್ರೇಷ್ಠ ಉನ್ನತನಾದ ಮಹೋನ್ನತನಾದ ಸರ್ವಶಕ್ತನಾದ ದೇವರ ಬಗ್ಗೆ. ಬಲವಾಗಿ ಕೈ ತಟ್ಟಿ ಯೇಸುವನ್ನು ಮಹಿಮೆಪಡಿಸಿ ಇನ್ನೂ ಜೋರಾಗಿ ಶಕ್ತಿಯುತವಾಗಿ ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ದೇವರ ಬಗ್ಗೆ ಮಾತನಾಡಬೇಕು. ಜಯ ಯಾರಿಗೆ? ದೇವರ ಬಗ್ಗೆ ಮಾತನಾಡುವವನಿಗೆ. ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 6-7. ದ ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 5 verse 6 and 7. ಒಬ್ಬ ಮನುಷ್ಯನಿದ್ದನು, ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ಇನ್ನೊಂದ್ಸರಿ ಓದಿ ಪಾಸ್ಟರ್ 6ನೇ ವಾಕ್ಯದಿಂದ. ಒಬ್ಬ ಮನುಷ್ಯನಿದ್ದನು, ಒಬ್ಬ ಮನುಷ್ಯನಿದ್ದನು, ಅವನು ಬಿದ್ದಿರುವುದನ್ನು ಯೇಸು ಕಂಡು, ಅವನು ಬಿದ್ದಿರುವುದನ್ನ ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು. ಗಮನಿಸಿ ಗಮನಿಸಿ, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಗಮನಿಸಿ, ಇವನು ಹೀಗೆ ಆಗಿ ಬಹಳ ಕಾಲವಾಗಿದೆ. ಎಷ್ಟು ಕಾಲ ಗೊತ್ತಾ? ಹಲೋ, ಎಷ್ಟು ಕಾಲ? 1 ವಾರನಾ? 1 ವರ್ಷನಾ? ಅವನು ಬಿದ್ದು ಎಷ್ಟು ವರ್ಷ ಆಗಿದೆ ಗೊತ್ತಾ? ಒಂದೇ ಹಾಸಿಗೆ ಮೇಲೆ ಮಲಗಿ ಎಷ್ಟು ವರ್ಷವಾಗಿದೆ ಗೊತ್ತಾ? ಅವನ ರೋಗಕ್ಕೆ ವಯಸ್ಸು 38. ಒಂದೇ ಹಾಸಿಗೆ, ಒಂದೇ ಪ್ಲೇಸು, ಒಂದೇ ವಸ್ತ್ರ ಧರಿಸಿಕೊಂಡು ಎಷ್ಟು ವರ್ಷ? ಅಬ್ಬಾ, ಒಬ್ಬ ಮನುಷ್ಯ ಜೀವನ ಮಾಡಿದ್ರೆ ನಮ್ಮ ಲೆಕ್ಕ ಈಗೆಲ್ಲ 60. ಅವನ ಕಾಲಕ್ಕೆ ಲೆಕ್ಕ ಹಾಕೋಣ, 80 ಅಂತ ಇಟ್ಕೊಳ್ಳೋಣ್ರಿ. 70 ಬಿಟ್ರೆ 80 ಅಂತ ಇಟ್ಕೊಳ್ಳೋಣ. ಓಕೆ, 80 ಜೀವನದ ಆಯುಷ್ ಅಂತ ಹೇಳಿದ್ರೆ, ಇವನು ರೋಗದಲ್ಲಿ ಎಷ್ಟು ವರ್ಷ ಕಳೆದಿದ್ದಾನೆ? ಎಷ್ಟು ವರ್ಷ ರೀ? ಜೀವನದ ಅರ್ಧ ಆಯಸ್ಸು ರೋಗದಲ್ಲೇ ಕಳೆದಿದ್ದಾನೆ. ಇನ್ನೊಂದು ಮಾತಲ್ಲಿ ಹೇಳೋದಾದ್ರೆ, ಯೇಸು ಸ್ವಾಮಿ 30ನೇ ವರ್ಷದಲ್ಲಿ ಸೇವೆ ಮಾಡಿದರು. ಇವನು ಬಳಿ ಬರುವಾಗ 1 ವರ್ಷ ಹಾಕ್ಕೊಳ್ಳೋಣ, 31 ವರ್ಷ ಅಥವಾ 30 ವರ್ಷ ಅಂತ ಇಟ್ಕೊಳ್ಳೋಣ. ಇವನು ಯೇಸು ಸ್ವಾಮಿಗಿಂತ ಇವನ ರೋಗಕ್ಕೆ ತುಂಬಾ ಸೀನಿಯರ್ಸಿಟಿ, ಹಿರಿಯ ನಾಗರಿಕ. ಎಷ್ಟು ವರ್ಷ ರೇ? 38 ವರ್ಷದಿಂದ ಆ ಬೆದೆಸ್ದ ಕೊಳದಲ್ಲಿ, ಒಂದೇ ಸ್ಥಳದಲ್ಲಿ, ಒಂದೇ ಹಾಸಿಗೆಯಲ್ಲಿದ್ದಾನೆ. ಈಗ ಯೇಸು ಬಂದು ಕೇಳ್ತಾ ಇದ್ದಾರೆ, ಏನಪ್ಪಾ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಒಳ್ಳೆ ಪ್ರಶ್ನೆ ತಾನೆ? ಹಲ್ಲೆಲೂಯಾ, ಒಳ್ಳೆ ಪ್ರಶ್ನೆ ತಾನ್ರಿ. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? ಅವನೇನು ಹೇಳ್ಬೇಕು? ನೀವಾಗಿದ್ರೆ ಏನು ಹೇಳ್ತೀರ? ಸಿಸ್ಟರ್ ಸೈಡ್ ಯಾರಾದ್ರೂ ಹೇಳ್ರಿ. ತುಂಬಾ ರೋಗದಿಂದ ಬಾಧೆ ಪಡ್ತಾ ಇದ್ದೀರಾ, ವರ್ಷಗಳಾಯಿತು. ಸ್ವಾಮಿ ಕೇಳ್ತಾರೆ, ನಿಮಗೆ ಸೌಖ್ಯ ಬೇಕಮ್ಮ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಅಯ್ಯೋ ಬೇಡ ಸ್ವಾಮಿ, ಅದೆಲ್ಲ ಯಾಕೆ ಅಂತ ಹೇಳ್ತೀರಾ? ಏನು ಹೇಳ್ತೀರಾ? ಏನು ಹೇಳ್ತೀರಾ? ಬೇಕು. ಈ ಕಡೆ ಹೇಳ್ರಿ ಸಹೋದರರೇ, ಯೇಸು ಸ್ವಾಮಿ ನಿಮ್ಮ ನೋಡಿ ಕೇಳ್ತಾ ಇದ್ರೆ, ಬಹಳ ಕಷ್ಟಪಟ್ಟು ನಿಮ್ಮ ವೇದನೆ ಅವ್ರಿಗೆ ಪರಲೋಕಕ್ಕೆ ಮುಟ್ಟಿದೆ, ಅವ್ರ ಕೆಳಗೆ ಬಂದು ಕೇಳ್ತಾ ಇದ್ರೆ, ನಿಮಗೆ ಸೌಖ್ಯ ಬೇಕಾ ಬೇಡವಾ? ನೀವು ಹಿಂಗೆ ಕೂತ್ರೆ ಸಿಗಲ್ರಿ, ಸ್ವಲ್ಪ ಬಾಯಿ ಬಿಟ್ಟು ಹೇಳ್ರಿ, ಸೌಖ್ಯ ಬೇಕಾ? ಪ್ರೈಸ್ ಅಲ್ಲ. ನಾವೆಲ್ಲ ಹೇಳ್ತೀವಿ ಏನಂತೇಳಿ, ಸೌಖ್ಯ ಬೇಕಪ್ಪ. 38 ವರ್ಷದಿಂದ ಟ್ರೈ ಮಾಡಿ ನಾನು ಈ ಸ್ಥಳ ಬಿಟ್ಟು ಹೋಗದೆ ಇರೋದಕ್ಕೆ ಒಂದು ನಿರೀಕ್ಷೆ ಇದೆ, ಆದ್ರಿಂದ ಇಲ್ಲಿದ್ದೇನೆ. ಗಮನಿಸಿ, ಪ್ರಶ್ನೆ ಕೇಳಿದ್ದು ಯೇಸು ಸ್ವಾಮಿ, ಉತ್ತರ ಹೇಳಬೇಕಾದದ್ದು ರೋಗಿ. ಆದ್ರೆ ಯೇಸು ಸ್ವಾಮಿ ಪ್ರಶ್ನೆಗೂ ಇವನು ಹೇಳಿದ್ದು ಉತ್ತರಕ್ಕೂ ಸಂಬಂಧನೇ ಇಲ್ಲ. ಯೇಸು ಸ್ವಾಮಿ ಕೇಳಿದ್ದು ಯಾವಾಗಲೂ ಒಂದು ವಾಕ್ಯದ ಪ್ರಶ್ನೆ ಕೇಳೋದು. ಅದೇನು ಟಿಪ್ಪಣಿ ಎಲ್ಲ ಬರೀರಿ ಕೇಳಲ್ಲ ಯೇಸು ಸ್ವಾಮಿ. ಹಲ್ಲೆಲೂಯಾ ಹಲ್ಲೆಲೂಯಾ 10 ಪುಟ ಬರೀತಾರಲ್ವ, ಅದೆಲ್ಲ ಕೇಳಲ್ಲ. 5-6 ವಾಕ್ಯಗಳಲ್ಲಿ ಬರೀರಿ, ಅದೆಲ್ಲ ಕೇಳಲ್ಲ. ಒಂದೇ ವಾಕ್ಯ. ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, ನಿನಗೆ ಸೌಖ್ಯ ಬೇಕನಪ್ಪ? ಉತ್ತರ ಏನು? ಹೌದಪ್ಪ.
ಇಲ್ಲಪ್ಪ, ಇಷ್ಟೇ ಉತ್ತರ. ಇವನು ಉತ್ತರ ಬರೀತಾ ಇದ್ದಾನೆ. ಅದಕ್ಕೆ ಇವನ್ ತರ ವಿದ್ಯಾರ್ಥಿಗಳಿದ್ರೆ ಪ್ರಪಂಚದಲ್ಲಿ ರ್ಯಾಂಕ್ ವಿದ್ಯಾರ್ಥಿಗಳಾಗ್ಬೋದು. ನೋಡೋಣ ಮುಂದಿನ ವಾಕ್ಯ. ಎಂದು ಅವನನ್ನು ಕೇಳಿದ್ದಕ್ಕೆ, ಅವನನ್ನ ಕೇಳಿದ್ದಕ್ಕೆ ಆ ರೋಗಿಯು, ಗಮನಿಸ್ರಿ, ಆ ರೋಗಿಯು, ಸ್ವಾಮಿ, ಸ್ವಾಮಿ, ನೀರು ಉಕ್ಕುವಾಗ, ಗಮನಿಸಿ, ಸಂಬಂಧ ಇದೆಯಾ? ಪ್ರಶ್ನೆಗೆ ಉತ್ತರಕ್ಕೂ ಸಂಬಂಧ ಇದೆಯಾ? ನಿನ್ನನ್ನು ನೀರಲ್ಲಿ ಯಾಕೆ ಇಳಿಸಲಿ ಅಂತ ಸ್ವಾಮಿ ಕೇಳಿದ್ರ? ಸ್ವಾಮಿ ಏನ್ ಕೇಳ್ತಾ ಇದಾರೆ? ನಿನಗೆ ಸೌಖ್ಯ ಬೇಕಾ ಬೇಡ್ವಾ? ಇವನು ಉತ್ತರ ಏನ್ ಹೇಳ್ತಾ ಇದ್ದಾನೆ? ಇನ್ನೊಂದ್ಸರಿ ಓದಿ ಪಾಸ್ಟರ್. ಸ್ವಾಮಿ ನೀರು ಉಕ್ಕುವಾಗ, ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವರು ಒಬ್ಬರೂ ಇಲ್ಲ. ಇವನು ಟಿಪ್ಪಣಿ ಬರೀತಾ ಇದ್ದಾನೆ, ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನನ್ನ ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ಫಸ್ಟ್ ಕಂಪ್ಲೇಂಟ್. ಮುಂದೆ ಓದಿ ಪಾಸ್ಟರ್. ನಾನು ಬರುವುದರೊಳಗೆ, ಸೆಕೆಂಡ್, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ನನಗಿಂತ ಮುಂಚಾಗಿ ಇನ್ನೊಬ್ಬನು ಇಳಿಯುತ್ತಾನೆ. ಸೆಕೆಂಡ್ ಕಂಪ್ಲೇಂಟ್. ಮುಂದೆ ಯೇಸು ಅವನಿಗೆ, ಗಮನಿಸಿ ಗಮನಿಸಿ ಗಮನಿಸ್ರಿ, ಇಲ್ಲಿ ಯೇಸು ಸ್ವಾಮಿ ಕೇಳಿದಂತ ಪ್ರಶ್ನೆಗೆ ಅವನು ಸರಿಯಾದ ಉತ್ತರ ಹೇಳ್ತಾ ಇಲ್ಲ. ನಾನು ಯೋಚನೆ ಮಾಡಿದೆ, ಏನಂತ ಹೇಳಿದ್ರೆ, ಇವನು 38 ವರ್ಷವಾಗಿ ಒಂದೇ ಸ್ಥಳದಲ್ಲಿ ಒಂದೇ ಹಾಸಿಗೆ ಮೇಲೆ ಬಿದ್ದಿದ್ದಕ್ಕೂ ಕಾರಣ ಇದೆ. ಏನ್ ಪಾಸ್ಟರ್ ಕಾರಣ? ಇವನ್ ಲೈಫಲ್ಲಿ ಬೆಳಗ್ಗೆ ಎದ್ರು ಇದನ್ನೇ ಮಾತಾಡ್ತಾನೆ. ಅಯ್ಯೋ ನನಗಿಂತ ಮುಂಚೆ ಒಬ್ಬ ಹೋಗ್ಬಿಟ್ಟ, ಅಯ್ಯೋ ಅವನಿಗೆ ಸೌಖ್ಯ ಸಿಕ್ತು ನನಗೆ ಸಿಗ್ಲಿಲ್ಲ, ಅಯ್ಯೋ ನನ್ನ ಹೊತ್ಕೊಂಡು ಹೋಗೋರು ಯಾರು ಇಲ್ಲ, ಅಯ್ಯೋ ನನ್ನ ನೀರಲ್ಲಿ ಹಾಕೋರು ಯಾರು ಇಲ್ಲ. ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾನೆ? ಇವನೇ ಭಯಂಕರ ಸೀನಿಯರ್ ಅಲ್ಲಿ ಇರೋ ರೋಗಿಗಳಲ್ಲಿ, ಅನೇಕ ರೋಗಿಗಳಲ್ಲಿ ಇದ್ರು ಬೆದಸ್ತ ಕೊಳದಲ್ಲಿ ಅನೇಕ ರೋಗಿಗಳು. ಆ ರೋಗಿಗಳಿಗೆ ಎಲ್ಲ ಬಂದು ಪಾಸ್ ಆಗಿ ಹೋದ್ರು. ಫೇಲ್ ಆಗಿ 38 ವರ್ಷ ಒಂದೇ ಕ್ಲಾಸಲ್ಲಿ, ಒಂದೇ ಬೆಂಚಲ್ಲಿ, ಒಂದೇ ಸ್ಥಳದಲ್ಲಿ, ಒಂದೇ ತರಗತಿಯಲ್ಲಿ, ಒಂದೇ ಶಾಲೆ, ರೋಗ ಎಂಬ ಶಾಲೆಯಲ್ಲಿ ಇದ್ದಂತ ವ್ಯಕ್ತಿ ಕೊಟ್ರೆ ಗಿನ್ನಿಸ್ ರೆಕಾರ್ಡ್ ಇವನಿಗೆ ಕೊಡಬೇಕು. ಇವನಿಗೆ ಮನಸ್ಸಿಲ್ಲ. ಇವನು ಬಾಯಿ ತೆರೆದ್ರೆ ಆಯ್ತು, ನನಗೆ ಸಹಾಯ ಮಾಡೋರು ಯಾರು ಇಲ್ಲ, ಎತ್ಕೊಂಡೋಗೋರು ಯಾರು ಇಲ್ಲ. ಅಪ್ಪ ಒಂದೊಂದು ದಿವಸಕ್ಕೆ ಸ್ವಲ್ಪ ಹಂಗೆ ಜರಕೊಂಡು ಬಂದಿದ್ರು, ಇವನು ಸೌಖ್ಯವಾಗ್ತಾ ಇದ್ದ. ಯಾರಾದ್ರೂ ಸಹಾಯ ಕೇಳಿದ್ರು ಇವನಿಗೆ ಸೌಖ್ಯವಾಗ್ತಾ ಇದ್ದ. ಆದರೆ ಇವನ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವನ ಪ್ರಾಬ್ಲಮ್ ಮಾತನಾಡೋದೇ ಪ್ರಾಬ್ಲಮ್, ಬಾಯಿ ತೆರೆದೇ ಪ್ರಾಬ್ಲಮ್. ಬಾಯಿ ತೆರೆದ್ರೆ ಚಿಕ್ಕ ಪ್ರಾಬ್ಲಮ್ ಹೇಳೋದಿಲ್ಲ. ಇವನು 38 ವರ್ಷದಿಂದಲೂ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ದಾನಿಯೇಲನು 3 ಹೊತ್ತು ಪ್ರಾರ್ಥನೆ ಹೆಂಗ್ ಮಾಡ್ತಾ ಇದ್ದನ. ಇವನು ಬೆಳಗ್ಗೆ ಆದ್ರೆ ಪ್ರಾಬ್ಲಮ್ ಮಾತಾಡೋದು, ಮಧ್ಯಾಹ್ನ ಆದ್ರೆ ಪ್ರಾಬ್ಲಮ್ ಮಾತಾಡೋದು, ಸಂಜೆ ಆದ್ರೆ ಪ್ರಾಬ್ಲಮ್ ಮಾತಾಡೋದು. ಆದ್ದರಿಂದ ಇವನಿಗೆ 38 ವರ್ಷದಿಂದ ಅವನಿಗೆ ಬಿಡುಗಡೆ ಇಲ್ಲ. ಹಲೋ ಸಭೆಯಲ್ಲಿರೋ ವಿಶ್ವಾಸಿಗಳೇ, ಅನೇಕ ವರ್ಷದಿಂದ ಚರ್ಚಿಗೆ ಬರ್ತಾ ಇರಬಹುದು. ನಿನ್ನೆ ಮೊನ್ನೆ ಬಂದವರಿಗೆ, ಅಯ್ಯೋ ಪಾಸ್ಟರ್ ಮೊನ್ನೆ ಈ ಉಪವಾಸ ಕೂಟಕ್ಕೆ ಶುಕ್ರವಾರ ಬಂದ್ರು, ಶನಿವಾರ ಹೀಲಾಯ್ತು ಪಾಸ್ಟರ್. ಅಯ್ಯೋ ಪಾಸ್ಟರ್ ಅವರು ಸಂಡೇ ಬಂದ್ರು, ಅವ್ರಿಗೆ ಹೀಲಾಯ್ತು. ನಾನು 5 ವರ್ಷದಿಂದ ಬರ್ತಾ ಇದ್ದೀನಿ ಪಾಸ್ಟರ್, ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ ಪಾಸ್ಟರ್, ನನಗೇನು ಬಿಡುಗಡೆನೇ ಇಲ್ವಾ? ದೇವರು ಹೇಳ್ತಾರೆ, ನೀನು ಸಮಸ್ಯೆ ಮಾತನಾಡಿದ್ದು ಸಾಕು. ನನ್ನ ದೇವರ ಬಗ್ಗೆ ಮಾತನಾಡಿದ್ರೆ, ಅದ್ಭುತದ ಬಗ್ಗೆ ಮಾತನಾಡಿದ್ರೆ ನಿನಗೆ ಬಿಡುಗಡೆ. ಹಲ್ಲೆಲೂಯಾ. ಇದುವರೆಗೂ ನಿನಗೆ ಯಾವುದೇ ಸಂಗತಿಯಲ್ಲಿ ಬಿಡುಗಡೆ ಇಲ್ಲದೆ ಇರಬಹುದು. ದೇವರಾತ್ಮನು ಹೇಳುತ್ತಾ ಇದ್ದಾನೆ, ನೀನು ಬಾಯಿ ತೆರೆ, ಸಮಸ್ಯೆ ಸ್ಟಾಪ್ ಮಾಡು, ನನ್ನ ಬಗ್ಗೆ ಮಾತಾಡು, ಅದ್ಭುತ ಬಗ್ಗೆ ಮಾತಾಡು, ಅತಿಶಯ ಬಗ್ಗೆ ಮಾತನಾಡು. ನಿನ್ನ ಜೀವಿತದಲ್ಲಿ ನಾನು ದೊಡ್ಡ ಕಾರ್ಯ ಮಾಡುತ್ತೇನೆ. ಕರಗಳ ತಟ್ಟವರು ಒಬ್ಬರು ಇಲ್ಲವಾ? ಕೈಗಳ ತಟ್ಟಿ ಯೇಸಪ್ಪನ ಮಹಿಮೆ ಪಡಿಸ್ರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದು ಸಮಸ್ಯೆ ಅಲ್ಲ. ಸಮಸ್ಯೆ ಹೇಳ್ರಿ ಅಂತ ಹೇಳಿದ್ರೆ ಈಗಲೂ ನೀವು ಹೇಳ್ಬಿಡ್ತೀರ, ನನಗೆ ಸಮಸ್ಯೆ ಬೇಡ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಎಲ್ಲ ಹೇಳಿ ಗಟ್ಟಿಯಾಗಿ, ಹಿಂದೆ ಮುಂದೆ ಎಲ್ಲ ನೋಡ್ಬೇಡ್ರಿ, ಬಾಯಿ ತೆರೆದು ಗಟ್ಟಿಯಾಗಿ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋಷಾಫಾಟ ದೇವರ ಬಗ್ಗೆ ಮಾತನಾಡಿದ. ನಮ್ಮ ಜೀವಿತದಲ್ಲಿ ಕೂಡ ದೇವ ಮಕ್ಕಳೇ, ದೇವರ ಬಗ್ಗೆ ಮಾತನಾಡ್ರಿ, ಆತನ ಅದ್ಭುತಗಳ ಬಗ್ಗೆ ಮಾತನಾಡ್ರಿ. ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ದೇವರು ಎಲ್ಲೆಲ್ಲಿ ಒಂದು ಅದ್ಭುತ ಮಾಡಿದ್ರು ಅಲ್ಲೆಲ್ಲ ಒಂದು ಗುರುತುಗಳನ್ನು ಇಟ್ರು. ಜನರು ಕೇಳಿದ್ರೆ, ಯಾಕೆ ದೇವರೇ ಈ ಗುರುತು? ನಿನ್ನ ಸಂತತಿ, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು ಬರುವಾಗ ಇದ್ರ ಬಗ್ಗೆ ಮಾತಾಡ್ರಿ.
430 ವರ್ಷ ಐಗುಪ್ತದಲ್ಲಿ ದಾಸರಾಗಿದ್ದರು. ಅದ್ರ ಬಗ್ಗೆ ಮಾತಾಡಂತ ನನ್ನ ದೇವ್ರು ಹೇಳಿಲ್ಲ. ದೇವ್ರು ಏನೇನು ಅದ್ಭುತ ಮಾಡಿದಾರೋ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಹೇಳಿದ್ರು. ನಿಮ್ಮ ಜೀವಿತದಲ್ಲಿ ಕೂಡ ದೊಡ್ಡ ಅದ್ಭುತ ನಡೀಬೇಕಂದ್ರೆ ಏನೋ ಒಂದು ಚಿಕ್ಕ ಅದ್ಭುತ ನಡೆದಿದೆ ಅಲ್ವಾ, ಅದನ್ನ ಬಾಯಿ ತೆರೆದು ಹೇಳು. ಆ ದೊಡ್ಡವನಾದ ದೇವರನ್ನ ಮಹಿಮೆ ಪಡಿಸು. ನಿನ್ನ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ನಡೆಯುವಂತದಾಗಿದೆ. ಕೈಗಳೆತ್ತ ಗಟ್ಟಿಯಾಗಿ ಕೂಗಿ ಹೇಳೋಣ. ನಾನು ಗಟ್ಟಿಯಾಗಿ ಅಂತ ಹೇಳಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಬಗ್ಗೆ ಮಾತನಾಡಬೇಕು. 4ನೇದಾಗಿ 12ನೇ ವಾಕ್ಯವನ್ನು ಓದೋಣ. ನಮ್ಮ ದೇವರೇ, ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಕೈಗಳೆತ್ತಿ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. 4ನೇದಾಗಿ ನಿಮ್ಮ ಹೋರಾಟದ ಜೀವಿತದಲ್ಲಿ ನಿಮ್ಮ ಕಣ್ಗಳು ದೇವರನ್ನ ನೋಡಬೇಕು. ಕೈಗಳೆತ್ತಿ ದೇವರಿಗೊಂದು ಒಳ್ಳೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಇನ್ನೊಂದು ಆವರ್ತಿ ಆ ವಾಕ್ಯ ಓದೋಣ ಪಾಸ್ಟರ್. ನಮ್ಮ ದೇವರೇ, ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ಅವರನ್ನ ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ, ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲ ಇಲ್ಲ. ಗಮನಿಸಿ, ಯೆಹೋಷಾಫಾಟ ಹೇಳ್ತಾ ಇದ್ದಾನೆ. ತನ್ನ ಬಲಹೀನತೆಯನ್ನ, ತನ್ನ ಕೊರತೆಯನ್ನ ಹೇಳುತ್ತಾ ಇದ್ದಾನೆ. ಸ್ವಾಮಿ, ಇವರ ಮುಂದೆ ನಿಂತ್ಕೊಳ್ಳೋದಕ್ಕೆ ನಮಗೆ ಬಲ ಇಲ್ಲ. 2ನೇದಾಗಿ ಮುಂದಿನ ವಾಕ್ಯ, ಏನು ಮಾಡಬೇಕೆಂಬುದು ಏನು ಮಾಡಬೇಕು ನಮಗೆ ತಿಳಿಯದು. ಯುದ್ಧಕ್ಕೆ ಬರ್ತಾ ಇದ್ದಾರೆ, ಯುದ್ಧ ಮಾಡಬೇಕಾ ಬೇಡವಾ ನನಗೇನು ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಆದರೆ ಮುಂದಿನ ವಾಕ್ಯ ಕಣ್ಣುಗಳು, ಗಮನಿಸಿ, ಆದರೆ ನನ್ನ ಕಣ್ಗಳು ನಿನ್ನನ್ನೇ ನೋಡುತ್ತವೆ ಎಂದು. ಕೈಗಳೆತ್ತಿ ಒಂದು ಒಳ್ಳೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಏನು ಮಾಡಬೇಕೆಂಬುದಾಗಿ ಗೊತ್ತಲ್ಲದೆ ಇರುವಾಗ ಯೆಹೋಷಾಫಾಟ ಹೇಳ್ತಾ ಇದ್ದಾನೆ, ಸ್ವಾಮಿ, ಮೊದಲನೇದಾಗಿ ಬಲ ಇಲ್ಲ, ಶಕ್ತಿ ಇಲ್ಲ, ಆದರೆ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ. ನನ್ನ ಕಣ್ಗಳು ನಿಮ್ಮನ್ನೇ ನೋಡುತ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣನ್ನ ಸ್ವಲ್ಪ ಈ ಕಡೆ ತಿರುಗಿಸು. ಯಾವ ಕಡೆ? ದೇವ್ರ ಕಡೆ. ನೀನ್ ಪ್ರೇಯರ್ ಬರ್ತಾ ಇದೀಯಾ, ಕಣ್ ಮುಚ್ಚುತ್ತಾ ಇದೀಯಾ? ಕಣ್ ಮುಚ್ಚಿದ್ರೆ ನಿನ್ ಮುಂದೆ ರೋಗ ನೋಡ್ತಾ ಇದೀಯಾ? ನಿನ್ ಮುಂದೆ ಸಮಸ್ಯೆಯನ್ನು ನೋಡ್ತಾ ಇದೀಯಾ? ನಿನ್ ಮುಂದೆ ಸವಾಲುಗಳನ್ನು ನೋಡ್ತಾ ಇದೀಯಾ? ಅವೆಲ್ಲವೂ ನಿಮ್ಮನ್ನ ಭಯಪಡಿಸ್ತದೆ. ದೇವರು ಹೇಳ್ತಾ ಇದ್ದಾರೆ, ಮಗನೇ, ಮಗಳೇ, ನಿನ್ನ ಹೋರಾಟದಲ್ಲಿ, ನಿನ್ನ ಸಾಲದ ವಿಷಯದಲ್ಲಿ ಸಾಲ ನೋಡಬೇಡ. ನಿನ್ನ ಪ್ರಾಬ್ಲಮ್ ಮಧ್ಯದಲ್ಲಿ ಪ್ರಾಬ್ಲಮ್ ನೋಡಬೇಡ. ಅವೆಲ್ಲವುಗಳ ಮಧ್ಯದಲ್ಲಿ ನೀನು ನನ್ನನ್ನ ನೋಡುವುದಾದರೆ ನಿಶ್ಚಯವಾಗಿ ನಿನಗೆ ಬಿಡುಗಡೆ ಉಂಟು. ಕೈಗಳೆತ್ತಿ ಯೇಸಪ್ಪನಿಗೆ ಒಂದು ಒಳ್ಳೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ದೇವ ಜನರೇ, ಯೇಸುವನ್ನ ನೋಡ್ರೆ. ನಿಮ್ಮ ಕಷ್ಟ ಕಾಲದಲ್ಲೇ, ನಿಮ್ಮ ಕಣ್ಣೀರಿನ ಸಮಯದಲ್ಲೇ ಯೇಸುವನ್ನ ನೋಡಬೇಕು. ಅದಕ್ಕೆ ಬೈಬಲ್ ಹೇಳ್ತದೆ, ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ, ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 1. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನ ಹತ್ತಿಕೊಳ್ಳುವ ಪಾಪವನ್ನ ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವ. ಗಮನಿಸಿ, ನಂಬಿಕೆಯ ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನ ಇಟ್ಟು ನಮಗೆ ನೇಮಕವಾದ ಓಟವನ್ನ ಸ್ಥಿರ ಚಿತ್ತದಿಂದ ಓಡೋಣ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಅಲ್ಲಿ ಬರಹಗಾರನು ಹೇಳ್ತಾ ಇದ್ದಾನೆ, ಹತ್ತಿಕೊಳ್ಳುವ ಪಾಪವನ್ನ
ಹೊಂದಿಕೊಳ್ಳುವ ಭಾರವನ್ನ, ನಿನ್ನ ಸಮಸ್ಯೆಯನ್ನ ಒಂದು ಹೆಗಲ ಮೇಲೆ ಹಾಕೊಂಡು ಇನ್ನೊಂದು ಕಡೆ ನಿನ್ ದೇವರ ಕಡೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಸಮಸ್ಯೆ, ನಿನ್ನ ಭಾರ ಬೀಸಾಕು, ಯೇಸುವನ್ನ ನೋಡು, ಮುಂದಕ್ಕೆ ಓಡು, ನಾನು ನಿನಗಾಗಿ ದೊಡ್ಡ ಕಾರ್ಯ ಮಾಡುತ್ತೇನೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಇವತ್ತು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪ್ರಾಬ್ಲಮ್ ಅನ್ನು ಹೊತ್ಕೊಂಡು ಏಸಪ್ಪನ ನೋಡ್ತಾ ಇದ್ದೇವೆ. ಏಸಪ್ಪ ಹೇಳ್ತಾ ಇದ್ರೆ, ಅದನ್ನ ಬಿಡು, ಅದನ್ನ ಬಿಡು, ಅದನ್ನ ಬಿಡು. ನಂಬಿಕೆ ಹುಟ್ಟಿಸುವ, ಪೂರೈಸುವ ಯೇಸುವನ್ನ ನೋಡಬೇಕು. ಕೀರ್ತನೆ 34:5 ವಾಕ್ಯ ಓದಿಕೊಳ್ಳೋಣ. ಕೀರ್ತನೆ 34:5, Psalms 34:5. ಆತನನ್ನೇ ದೃಷ್ಟಿಸಿದವರು, ಗಮನಿಸಿ ಗಮನಿಸಿ, ಯಾರನ್ನ? ದೇವರನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಹಲೋ ಹಲೋ, ಇದೀರಾ? ದೇವರನ್ನ ದೃಷ್ಟಿಸಿದವರು ಏನಾದ್ರಂತೆ? ಹಾಳಾದ್ರಂತಿದೆಯಾ? ಹಲೋ, ಹಲ್ಲೆಲೂಯಾ. ದೇವರನ್ನ ದೃಷ್ಟಿಸಿದವರು ಏನಾದ್ರು? ಮೂಲೆ ಗುಂಪಾದ್ರ? ದೇವರ ವಚನ ಹೇಳ್ತದೆ, ದೇವರನ್ನ ದೃಷ್ಟಿಸಿದವರ ಮುಖವು ಪ್ರಕಾಶವಾಯಿತು. ಕೈಗಳ ತಟ್ಟಿ ದೇವರ ನಾಮವನ್ನ ಮಹಿಮೆ ಪಡಿಸ್ರಿ. ಹಲ್ಲೆಲೂಯಾ. ದೇವರನ್ನ ದೃಷ್ಟಿಸುವವರ ಮುಖ ಪ್ರಕಾಶವಾಯಿತು, ಅವರು ಲಜ್ಜೆ ಪಡುವುದೇ ಇಲ್ಲ. ಜಾನ್ ಹೈಡೆಮ್ ಅಂತ ಒಬ್ಬ ಭಕ್ತರಿದ್ರು. ಪಂಜಾಬಲ್ಲಿ ಅಮೆರಿಕ ದೇಶದಿಂದ ಸೇವೆಗಾಗಿ ಬಂದ್ರು. ಅವ್ರಿಗೆ ಪಾಪ ಕಿವಿ ಕೇಳಿಸ್ತಾ ಇರಲಿಲ್ಲ. ಕಿವಿ ಕೇಳಿಸ್ದೇ ಇರೋದ್ರಿಂದ ಅವ್ರು ಏನ್ ಮಾಡ್ತಾ ಇದ್ರು ಗೊತ್ತಾ? ಏನು ಗೊತ್ತಿಲ್ಲ. ಸುವಾರ್ತೆ ಸಾರ್ಬೇಕೆಂಬುದಾಗಿ ಆಸೆ ಇದೆ, ಭಾಷೆ ಗೊತ್ತಿಲ್ಲ. ಯೇಸಪ್ಪನ ಬಗ್ಗೆ ಬೇರೆಯವ್ರಿಗೆ ಹೇಳ್ಬೇಕಂತ ಆಸೆ ಇದೆ, ಅವ್ರಿಗೆ ಆಗ್ತಾ ಇಲ್ಲ. ಬೆಳಗಿಂದ ಸಂಜೆವರೆಗೂ ಪ್ರೇಯರ್ ಮಾಡೋರು, ಸಂಜೆ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೋಗಿ ಸುಮ್ಮನೆ ಹಿಂಗೆ ನಿಂತ್ಕೊಂಡ್ಬಿಡೋರು, ಭಾಷೆ ಗೊತ್ತಿಲ್ಲ. ಸಂಜೆ ಹಿಂಗೆ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡ್ರೆ ಜನ ಅವರ ಮುಖ ನೋಡಿದಾಗ ಪ್ರಕಾಶವಾಗಿತ್ತು. ದೇವದೂತರ ಮುಖದಂತೆ ಪ್ರಕಾಶವಾಗಿತ್ತು. ಆ ಮುಖ ನೋಡಿದಾಗ ಜನ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಅಯ್ಯೋ, ನಾವು ಪಾಪಿಗಳು, ನಮ್ಮನ್ನ ರಕ್ಷಿಸ್ರೇ, ನಮ್ಮನ್ನ ರಕ್ಷಿಸ್ರೇ. ಕಾರಣ ಏನು ಗೊತ್ತಾ? ಪ್ರೇಯರ್ ಮಾಡಿದ್ರಿಂದ ಅವರ ಮುಖ ಪ್ರಕಾಶವಾಯಿತು. ದೇವ ಮಗುವೇ, ನಿನ್ನ ಕಣ್ಗಳು ಯೇಸುವನ್ನ ನೋಡುವಾಗ ನಿನ್ನ ಮುಖದಲ್ಲಿ ದುಃಖದ ಚಹರೆ ಅಲ್ಲ, ನಿನ್ನ ಮುಖದಲ್ಲಿ ನೋವಿನ ಓ ಸ್ತೋತ್ರ ಮುಖ ಅಲ್ಲ. ನೀನು ದೇವರನ್ನ ನೋಡುವಾಗ ದೇವರು ನಿನ್ನನ್ನ ಪ್ರಕಾಶಿಸುತ್ತಾರೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಯೆಹೋಷಾಫಾಟನು ಹೇಳುತ್ತಾ ಇದ್ದಾನೆ, ದೇವರೇ, ನಮ್ಮ ಕಣ್ಗಳು ನಿಮ್ಮನ್ನೇ ನೋಡುತ್ತಾ ಇದೆ. ಪೇತ್ರ 11 ಶಿಷ್ಯರಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ರು, ಆಚೆ ದಡಕ್ಕೆ ಹೋಗ್ರಪ್ಪ ಅಂತ ಕಳಿಸ್ಬಿಟ್ಟು ಇವರು ಬೆಟ್ಟದ ಮೇಲೆ ಪ್ರೇಯರ್ ಮಾಡ್ಲಿಕ್ಕೆ ಹೋದ್ರೆ ಏಸಪ್ಪ. ಅವರು ಪ್ರಯಾಣ ಮಾಡಿದ್ರು, ಪ್ರಯಾಣ ಸುಖಕರವಾಗಿತ್ತು. ಮಧ್ಯಕ್ಕೆ ಬರುವಾಗ ಗಾಳಿ, ತೆರೆ, ಅಲೆಗಳು ಎಲ್ಲ ಬಂತು. ಅವ್ರ ಹಡಗು ಮುನಿಗೆ ಹೋಗ್ಲಿಕ್ಕಿದೆ. ಎಲ್ಲ ಭಯಪಟ್ಬಿಟ್ರು. ಯೇಸುವೇ, ನೀನ್ ಎಲ್ಲಿದೆಯಪ್ಪ? ನಾವು ಬಹಳ ಕಷ್ಟ ಪಡ್ತಾ ಇದ್ದೀವಿ. ಮಧ್ಯರಾತ್ರಿ 4 ಗಂಟೆ. ಬೈಬಲ್ ಹೇಳ್ತದೆ, ಆ 4 ಗಂಟೆ ಮಧ್ಯರಾತ್ರಿಯಲ್ಲಿ ಆ ಸಮುದ್ರದ ಮೇಲೆ ಏಸಪ್ಪ ನಡೆದು ಬರುತ್ತಿರುವಾಗ ಅವ್ರು ತಿಳ್ಕೊಂಡ್ಬಿಟ್ರು, ಏನೋ ಒಂದು ದೆವ್ವ ಬರಕತ್ತೈತೆ. ಸೇತುವೆ ಮೇಲೆ ನಡೀಬಹುದು, ಸಮುದ್ರ ಮೇಲೆ ಯಾರಾದ್ರೂ ನಡೀತಾರ? ಇಲ್ಲ. ಸಮುದ್ರ ಮೇಲೆ ನಡೆದಂತ ಏಕೈಕ ಸ್ತೋತ್ರ ಶಕ್ತಿಶಾಲಿಯಾದ ದೇವರು ಯಾರಂದ್ರೆ ನಮ್ಮ ದೇವರು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಈಗ ಹೇಳಿದ್ರು, ಭಯ ಪಡ್ಬೇಡ್ರಪ್ಪ, ನಾನು ದೆವ್ವಲ್ಲ, ನೀನು ಗುರುಪ, ನಾನು ಯೇಸು ಸ್ವಾಮಿಪ್ಪ. ಪೇತ್ರ ಭಯಂಕರ, ಅವನು ಮುಂಗೋಪಿ ಮುಂಚಿತವಾಗಿ ಜಿಗಿಯವನು. ಎಲ್ಲರೂ ಜಿಗುವಾಗ ಯೋಚನೆ ಮಾಡಿ ಜಿಗಿತಾರೆ, ಇವನು ಜಿಗಿದ ಮೇಲೆ ಯೋಚನೆ ಮಾಡ್ತಾನೆ. ಅಂತ ಬುದ್ಧಿ ಪೇತ್ರನಿಗೆ. ಅವನೇನು ಮಾಡ್ದ? ಸ್ವಾಮಿ ನೀನೇ ಆದ್ರೆ, ಒಂದು ಡೌಟ್ ಇದೆ ಅವನಿಗೆ, ಇದು ಯೇಸು ಸ್ವಾಮಿನ ಅಥವಾ ದೆವ್ವನ? ಇನ್ನು ಕನ್ಫ್ಯೂಸ್ ಅಲ್ಲೇ ಇದ್ದಾನೆ. ಕನ್ಫ್ಯೂಸ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ, ಸ್ವಾಮಿ ನೀನೇ ಆದ್ರೆ ಈ ನೀರಿನ ಮೇಲೆ ನಾನು ನಡೆಯಬೇಕು. ಸ್ವಾಮಿ ಹೇಳಿದ್ರು, ನಾನೇ ಬಾ, ನಡೆದು ಬಾ. ನೀರಿನ ಮೇಲೆ ಕಾಲಿಟ್ಟ, ಒಂದು ಹೆಜ್ಜೆ ಇಟ್ಟ,
ಕಾಲು ಮುಳುಗ್ತಾ ಇಲ್ಲ. ಸ್ವಲ್ಪ ಧೈರ್ಯ ಬಂತ, ಆಹಾ ಪರವಾಗಿಲ್ವೇ, ಕಾಲು ಮುಳುಗ್ತಾ ಇಲ್ಲ, ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಂಡ. ಇನ್ನೊಂದು ಕಾಲು ಹಾಗೆ ಇಟ್ಟ, ಅದು ಹಾಗೆ ನಿಂತ್ಕೊಂಡಿದೆ. ಇನ್ನೊಂದು ಕಾಲು ಹಂಗೆ ಇಟ್ಟ, ಹಾಗೆ ಇಟ್ಟು ಇಟ್ಟು ನೀರಿನ ಮೇಲೆ ನಡೆಯುತ್ತಾ ಬಂದ. ನೀರಿನ ಮೇಲೆ ನಡೆಯುತ್ತಾ ಬಂದಾಗ ಬೈಬಲ್ ಹೇಳ್ತದೆ, ಹಿಂದೆ ಅಲೆಗಳ ಶಬ್ದ, ಗಾಳಿಯ ಶಬ್ದ ಕೇಳಿ ಏನೋ ಸ್ವಲ್ಪ ಸೌಂಡ್ ಬರ್ತಾ ಇದೆ ಅಲ್ವಾ, ಮುಂಚೆ ನಮ್ಮನ್ನು ಭಯಪಡಿಸಿದ ಶಬ್ದ ತಾನೆ, ತಡಿ ಸ್ವಲ್ಪ ಹಿಂದಕ್ಕೆ ನೋಡೋಣ ಅಂತೇಳಿ ಹಿಂದಕ್ಕೆ ನೋಡಿದಾಗ ವಾಕ್ಯ ಹೇಳ್ತದೆ, ಅವನು ಆ ಸಮುದ್ರದಲ್ಲಿ ಮುಳುಗುವುದಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿ ಒಂದು ಅರ್ಥ ಇದೆ, ಆತ್ಮಿಕ ಅರ್ಥ ಇದೆ. ನೀನು ಯೇಸುವನ್ನ ನೋಡಿ ನಡೆಯುವಾಗ ಅದು ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ, ಸಾಲದ ಸಮಸ್ಯೆ ಇದ್ದರೂ, ರೋಗದ ಸಮಸ್ಯೆ ಇದ್ದರೂ, ವ್ಯಾಧಿಯ ಸಮಸ್ಯೆ ಇದ್ದರೂ ನಡೆಯಬಲ್ಲೆ. ಆದರೆ ಆ ಸಮಸ್ಯೆಯನ್ನು ನೋಡಿ ಯೇಸುವನ್ನ ನೋಡದೆ ಇದ್ದರೆ ನಿನ್ನ ಜೀವಿತದಲ್ಲಿ ನೀನು ಬಿದ್ದು ಹೋಗುತ್ತೀಯ. ಈ ಬೆಳಿಗ್ಗೆ ದೇವರು ನಿನ್ನನ್ನು ನೋಡಿ ಹೇಳುತ್ತಾದರೆ, ಮಗಳೇ ಮಗನೇ, ಸಮಸ್ಯೆ ಅಲ್ಲ, ನೀನು ನನ್ನನ್ನ ನೋಡು. ಕೈಗಳೆತ್ತಿ ಗಟ್ಟಿಯಾಗಿ ಕೂಗಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಕಣ್ಗಳು ಯೇಸುವನ್ನ ನೋಡಲಿ. ಯೆಹೋಷಾಫಾಟ ಯೇಸುವನ್ನ ನೋಡಿದ. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ, 3 ರಾಜರು, ಬಲಗಡೆ ಒಬ್ಬನು ಬರ್ತಾನೆ, ಹಿಂದ್ಗಡೆ ಒಬ್ಬನು ಬರ್ತಾ ಇದ್ದಾನೆ, ಎಡಗಡೆ ಒಬ್ಬ ಬರ್ತಾ ಇದ್ದಾನೆ. ಏನು ಮಾಡಬೇಕು ಗೊತ್ತಿಲ್ಲಪ್ಪ, ಆದರೆ ನನಗೆ ಗೊತ್ತಿರೋದು ಒಂದು ಮಾತ್ರ, ಏನೇ ಬರಲಿ ನಾನು ಮಾತ್ರ ನಿನ್ನನ್ನೇ ನೋಡ್ತಾನೆ. ಎಷ್ಟು ದೇವ ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯ? ಸ್ವಾಮಿ, ನನ್ನ ಲೈಫಲ್ಲಿ ಏನು ಬಂದರು, ಕಣ್ಣೀರು ಬಂದರು, ದುಃಖ ಬಂದರು, ಏನು ಬಂದರು ಸ್ವಾಮಿ, ನಾನು ಎಲ್ಲಿ ನೋಡಲ್ಲಪ್ಪ, ನಿನ್ನನ್ನೇ ನೋಡ್ತಾನೆ. ಹಾಗೆಯೇ ಬಲಗೈ ಮೇಲೆ ಕೆತ್ತ ಹೇಳಿ, ಹಾಗೆಯೇ ಕಣ್ಮುಚ್ಚಿ ಹೇಳಿ, ಮೆಲ್ಲ ಧ್ವನಿಯಿಂದ ಏಸಪ್ಪನ ನೋಡಿ ಹೇಳಿ, ಏಸಪ್ಪ, ನನ್ನ ಜೀವನದಲ್ಲಿ ಕೂಡ ಅನೇಕ ಹೋರಾಟ ಇದೆಯಪ್ಪ, ಸವಾಲಿದೆ ಸ್ವಾಮಿ. ಎಡಗಡೆ ಬಲಗಡೆ ಹಿಂದೆ ಮುಂದೆ ನಾನು ದಾರಿ ಕಾಣದವನಾಗಿದ್ದೇನೆ, ನನಗೇನು ಮಾಡಬೇಕು ಗೊತ್ತಿಲ್ಲ. ಆದರೆ ಏಸಪ್ಪ, ಈ ಬೆಳಗ್ಗೆ ನಾ ಒಂದು ಕಾರ್ಯ ಮಾಡ್ತಾನೆ, ಬಲಗೈ ಮೇಲೆ ಕೆತ್ತೆ ಆ ಸ್ವರ್ಗದ ದೇವರನ್ನ ನೋಡಿ ಹೇಳ್ರಿ, ಏಸಪ್ಪ, ನನ್ನ ಕಣ್ಗಳು ನಿನ್ನನ್ನ ನೋಡುತ್ತದೆ, ನನ್ನ ಕಣ್ಗಳು ನಿಮ್ಮನ್ನ ನೋಡುತ್ತದೆ. ಕೈಗಳ ತಟ್ಟಿ ದೇವರ ನಾಮವನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ನಮ್ಮ ಕಣ್ಗಳು ಯೇಸುವನ್ನ ನೋಡಲಿ. ಆದಿಕಾಂಡ 21ನೇ ಅಧ್ಯಾಯ 18ನೇ ವಾಕ್ಯ. ಆದಿಕಾಂಡ 21:17. ಆ ಹುಡುಗನ ಮೊರೆಯು, ಗಮನಿಸಿ, ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು, ದೇವರಿಗೆ ಕೇಳಿಸಿತು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಇಲ್ಲಿ ಬೈಬಲ್ ಹೇಳ್ತದೆ, ಯಾರ ಮೊರೆ ದೇವರಿಗೆ ಕೇಳಿಸಿತು? ಎಲ್ಲ ಹೇಳ್ರಿ, ಯಾರ ಮೊರೆ ದೇವರಿಗೆ ಕೇಳಿಸಿತು? ಹುಡುಗನ ಮೊರೆ. ಗಮನಿಸಿ, ಇದ್ರ ಹಿನ್ನೆಲೆ ನೀವು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ, ಒಂದು ಕಡೆ ಹಾಗರು ಅಳುತ್ತಾ ಇದ್ದಾಳೆ, ಒಂದು ಕಡೆ ಮಗು ಅಳುತ್ತಾ ಇದೆ. ಹಾಗರಳು ಮಗುವನ್ನು ನೋಡಿ ಅಳುತ್ತಾ ಇದ್ದಾಳೆ, ಮಗು ಹೀಗೆ ಮಲಗಿಸಿದಾಳೆ, ಮೇಲಕ್ಕೆ ನೋಡಿ ಅಳುತ್ತಾ ಇದೆ. ಬೈಬಲ್ ಹೇಳ್ತದೆ, ಹಾಗರಳ ಕೂಗನ್ನ ಕೇಳದಂತೆ ಇಲ್ಲ. ಬೈಬಲ್ ಹೇಳ್ತದೆ, ಹುಡುಗನ ಮೊರೆಯನ್ನ ದೇವರು ಕೇಳಿದನು. ಕೈಗಳೆತ್ತಿ ಒಂದು ಹಲ್ಲೆಲೂಯಾ ಹೇಳೋಣ. ನೀವು ನೋಡಬೇಕಾದ ಸ್ಥಳದಲ್ಲಿ ನೋಡಿದ್ರೆ ದೇವರು ನಿಮ್ಮ ಮೊರೆಯನ್ನು ಕೇಳುತ್ತಾನೆ. ಅವಳು ಸಮಸ್ಯೆಯನ್ನು ನೋಡಿ ಅಳುತ್ತಾ ಇದ್ದಾಳೆ, ಮಗುವಾದರೂ ಆಕಾಶ ನೋಡಿ ಅಳುತ್ತಾ ಇದೆ. ನೀವು ಸಮಸ್ಯೆಯನ್ನು ನೋಡಿ ಅಳುವುದಾದರೆ ನಿಮಗೆ ಉತ್ತರ ಇಲ್ಲ. ದೇವರನ್ನ ನೋಡಿ ಅಳುವುದಾದರೆ ಉತ್ತರವನ್ನು ಸ್ವರ್ಗದ ದೇವರು ಕೊಡುತ್ತಾರೆ. ಕರಗಳ ಮೇಲೆ ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಇವತ್ತು ಹೋರಾಟದಲ್ಲಿ ನಿಮ್ಮ ಕಣ್ಗಳು ಏನನ್ನ ನೋಡುತ್ತಾ ಇದೆ? ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಕಣ್ಗಳು ನನ್ನನ್ನ ನೋಡಲೆಂಬುದಾಗಿ. 5ನೇದಾಗಿ, ಮೊದಲನೇದಾಗಿ ಭಯ ಪಡಬೇಡ್ರಿ. 2ನೇದಾಗಿ ದೇವರನ್ನ ಆಶ್ರಯಿಸಿಕೊಳ್ಳ್ರಿ. 3ನೇದಾಗಿ ದೇವರ ಬಗ್ಗೆ ಮಾತನಾಡ್ರಿ, ಸಮಸ್ಯೆ ಬಗ್ಗೆ ಅಲ್ಲ. 4ನೇದಾಗಿ ನಿಮ್ಮ ಕಣ್ಗಳು ಯೇಸುವನ್ನ ನೋಡಲಿ. 5ನೇದಾಗಿ ನೀವು ಯುದ್ಧ ಮಾಡಬೇಡ್ರಿ. ಹಲ್ಲೆಲೂಯಾ. ಒಂದು ಗಟ್ಟಿಯಾದ ಹಲ್ಲೆಲೂಯಾ ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ.
ಕೈಗಳೆತ್ತಿ ಸ್ತೋತ್ರವನ್ನು ಎದುರು ನೋಡ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 5ನೇದಾಗಿ, ನೀವು ಯುದ್ಧ ಮಾಡಬೇಡಿ, ದೇವರು ನಿಮಗಾಗಿ ಯುದ್ಧ ಮಾಡುತ್ತಾರೆ. ಅದೇ 20ನೇ ಅಧ್ಯಾಯ 15ನೇ ವಾಕ್ಯ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 15ನೇ ವಾಕ್ಯ. ಅವನು ಎಲ್ಲಾ ಯೆಹೂದ್ಯರೇ, ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ, ಯೆಹೋವನು ಹೇಳುವುದನ್ನ ಕೇಳಿರಿ. ಗಮನಿಸಿ, ಸಮಸ್ಯೆ ಬಹಳ ದೊಡ್ಡದಿದೆ. ಅವನ ಸಮಸ್ಯೆ ಲೆಕ್ಕ ಹಾಕೋದಾದ್ರೆ ಅವನ ಪ್ರೇರಲ್ಲಿ ಲೆಕ್ಕ ಹಾಕ್ಬೋದು. 6ರಿಂದ 12ನೇ ವಾಕ್ಯದವರೆಗೆ ದೊಡ್ಡ ಪ್ರಾರ್ಥನೆ, ದೊಡ್ಡ ಸಮಸ್ಯೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೊಡ್ಡ ಸಮಸ್ಯೆಗೆ ದೇವರು ಹೇಗೆ ಉತ್ತರ ಕೊಡ್ತಾ ಇದ್ದಾನೆ? ಹಲೋ, ದೊಡ್ಡ ಸಮಸ್ಯೆಗೆ ದೇವರು ಚಿಕ್ಕ ಉತ್ತರ ಕೊಡ್ತಾ ಇದ್ದಾನೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ನಿನ್ನ ಸಮಸ್ಯೆ ಮುಖ್ಯ ಅಲ್ಲ, ದೇವರ ಚಿಕ್ಕ ಕಾರ್ಯ ಮುಖ್ಯ. ದೇವರ ಚಿಕ್ಕ ಕಾರ್ಯ ಮಾಡೋದಾದ್ರೆ ಸ್ತೋತ್ರ, ಆಕಾಶದ ಹಾಗೆ ನಿನ್ನ ಸಮಸ್ಯೆ ಇದ್ರು, ಮೇನದ ಬತ್ತಿ ಹಾಗೆ ದೊಡ್ಡ ನಿನ್ನ ಸಮಸ್ಯೆ ಇದ್ರು, ಅದು ನನ್ನ ದೇವರು ಒಂದು ಮಾತು ನುಡಿಯುವಾಗ ಅದು ಚಿಕ್ಕದಾಗಿ ಮಾರ್ಪಡುತ್ತದೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಸಮಸ್ಯೆ ದೊಡ್ಡದು, ಆದರೆ ಉತ್ತರ ಬಹಳ ಚಿಕ್ಕದು. ಏನು? ಮುಂದಿನ ವಾಕ್ಯ, ಅದೇ ವಾಕ್ಯ ಹೋದ್ರೆ ಎಲ್ಲಿ ಬಿಟ್ಟಿದ್ರೆ ಅಲ್ಲಿಂದ. ಈ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ಯುದ್ಧವು ನಿಮ್ಮದಲ್ಲ, ದೇವರದೇ. ಪ್ರೈಸ್ ಲಾರ್ಡ್. ಕೈಗಳೆತ್ತಿ ಒಂದು ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಯುದ್ಧ ಯಾರ್ದು? ಹಲೋ, ನಮ್ದೇ ಪಾಸ್ಟರ್. ಯುದ್ಧ ಮಾಡ್ತಾ ಇದ್ದೇವೆ. ಯುದ್ಧ ಯಾರ್ದು? ನಿಮ್ದೇನಾ? ಯುದ್ಧ ಯಾರ್ದು? ಯುದ್ಧ ನಮ್ದಲ್ಲ, ಜಗಳ ನಮ್ದಲ್ಲ, ಮುಯಿಗೆ ಮುಯಿ ನಮ್ದಲ್ಲ, ಹಲ್ಲಿಗೆ ಹಲ್ಲು ನಮ್ದಲ್ಲ. ದೇವರು ಹೇಳ್ತಾ ಇದ್ದಾರೆ, ಮಗಳೇ, ಮಗನೇ, ನೀನು ಏನು ಮಾಡಬೇಡ, ಸುಮ್ಮನೆ ಇರು, ನಾನು ನಿನಗಾಗಿ ಯುದ್ಧ ಮಾಡುತ್ತೇನೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ದೇವರು ನಮಗಾಗಿ ಯುದ್ಧ ಮಾಡುತ್ತಾನೆ. ಹೋರಾಟದಲ್ಲಿ ನೀನು ಹೋರಾಡಬೇಡ. ನಾವೇನು ಮಾಡ್ತೇವೆ? ಈ ಪ್ರಾಬ್ಲಮ್ ಬಂದಿದೆ, ಇದನ್ನ ಹೆಂಗೆ ಫೈಟ್ ಮಾಡೋಣ? ಗೋಲಿಯಾತ ಬರ್ತಾ ಇದ್ದಾನೆ, ಯೋರ್ದಾನ್ ನದಿ ಬರ್ತಾ ಇದೆ, ಕೆಂಪು ಸಮುದ್ರ ಬರ್ತಾ ಇದೆ, ಹೆಂಗೆ ಫೈಟ್ ಮಾಡೋಣ? ನಿನ್ನ ಪ್ಲಾನು ಬೇಕಾಗಿಲ್ಲ, ನೀನು ಫೈಟ್ ಮಾಡಬೇಕಾಗಿಲ್ಲ. ದೇವರು ಹೇಳ್ತಾ ಇದ್ದಾರೆ, ಏ ಮಗನೇ, ಏ ಮಗಳೇ, ಯುದ್ಧ ನಿನ್ನದಲ್ಲ, ಯುದ್ಧ ನನ್ನದೇ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ನಾವು ಯುದ್ಧ ಮಾಡಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ನಾ 3 ಕಾರ್ಯವನ್ನು ನಿಮ್ಮೊಟ್ಟಿಗೆ ಹೇಳ್ತಾನೆ. ಯುದ್ಧ ಮಾಡೋರು ಮಾಡಿದ್ರೆ ಜಯ. ನೀನು ಯುದ್ಧ ಮಾಡಿದರೆ, ನೀನು ಯುದ್ಧ ಮಾಡಿದರೆ ಸೋತು ಹೋಗುತ್ತೆ. ಪಾಸ್ಟರ್, ನಾನು ಯುದ್ಧ ಮಾಡಿದ್ರೆ ಸೋತು ಹೋಗ್ತೀನಲ್ವಾ? ನನಗೊಂದು ಐಡಿಯಾ ಬಂದಿದೆ ಪಾಸ್ಟರ್. ಬೇರೆಯವ್ರ ಹತ್ರ ಫೈಟ್ ಮಾಡಿಸ್ತಾನೆ, ಬೇರೆಯವ್ರನ್ನ ಯುದ್ಧಕ್ಕೆ ಕಳಿಸ್ತಾನೆ. ನಾನು ಹೋಗೋದಿಲ್ಲ. ದಾವೀದ ಹೆಂಗೆ ಬೇರೆಯವ್ರನ್ನ ಯುದ್ಧಕ್ಕೆ ಕಳಿಸಿದನೋ ಹಂಗೆ ನಾನು ಬೇರೆಯವ್ರನ್ನ ಯುದ್ಧಕ್ಕೆ ಕಳಿಸ್ತಾನೆ. ದೇವರು ಹೇಳ್ತಾರೆ, ನೀನು ಯುದ್ಧ ಮಾಡಿದ್ರೆ ಸೋತ್ ಹೋಗ್ತೀಯ. ಬೇರೆಯವರನ್ನ ಯುದ್ಧ ಮಾಡಿಸಿದರೆ ನೀನು ಗೆಲ್ಲಲಾರೆ. ಇನ್ನೊಂದು ಸಾರಿ ಹೇಳ್ತಾರೆ, ನೀನು ಯುದ್ಧ ಮಾಡಿದರೆ ಸೋತಿ ಹೋಗುತ್ತೀಯ. ಬೇರೆಯವರನ್ನ ಯುದ್ಧ ಮಾಡ್ಲಿಕ್ಕೆ ಹೇಳಿದ್ರೆ ನೀನು ಗೆಲ್ಲೋದಿಲ್ಲ. ಆದರೆ ಇವೆಲ್ಲವುಗಳ ನಡುವೆ ದೇವರು ನಿನಗಾಗಿ ಯುದ್ಧ ಮಾಡಿದರೆ ನೀನು ಜಯಶಾಲಿಯಾಗುವಿ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ನೀನು ಯುದ್ಧ ಮಾಡಿದ್ರೆ ಸೋತು ಹೋಗ್ತೀಯ, ಬೇರೆಯವರು ಯುದ್ಧ ಮಾಡಿದ್ರೆ ನೀನು ಗೆಲ್ಲೋದಿಲ್ಲ. ನನ್ನ ದೇವರು ನಮಗಾಗಿ ಯುದ್ಧ ಮಾಡಿದರೆ ನಮಗೆ ಜಯ ಖಂಡಿತ. ಜೋರಾಗಿ ಕೈಗಳ ತಟ್ಟಿ ಹೇ ಸ್ತೋತ್ರ, ಯೇಸುವನ್ನು ಮಹಿಮೆಪಡಿಸಿರಿ. ಯೇಸು ನಮಗೆ ಜಯ ಕೊಡುತ್ತಾರೆ. ನಾವು ಯುದ್ಧ ಮಾಡಬೇಕಾಗಿಲ್ಲ. ನಿಮ್ಮ ವಿರುದ್ಧ ಕತ್ತಿ ಎಸೆಯುವವರು ಕತ್ತಿ ಮಸೀಲಿ ಎಸೀಲಿ, ಅದ್ರ ಬಗ್ಗೆ ಚಿಂತೆ ಬೇಡ. ಮೊರ್ದೆಖಾಯ್ ಅವನ ವಿರುದ್ಧವಾಗಿ ಹಾಮಾನನು ಎದ್ದನು. ಹಾಮಾನನು ಎಷ್ಟು ಕುತಂತ್ರಿ ಅಂದ್ರೆ, ಮೊರ್ದೆಖಾಯ್ ಮಾತ್ರವಲ್ಲ, ಮೊರ್ದೆಖಾಯ್ ಜನಾಂಗವೇ ಇಲ್ಲೋ ತರ ಮಾಡ್ತೇನೆ ಎಂಬುದಾಗಿ ಪಟ್ಟ ತೊಟ್ಟವನು.
ಫೈಟ್ ಅಲ್ಲಿ ರಣರಂಗದಲ್ಲಿ ಇಳಿದವನು ಮೊರ್ದೆಕಾಯ್. ಫೈಟ್ ಮಾಡಲಿಲ್ಲ. ಮೊರ್ದೆಕಾಯ್ ರಾಣಿ ಯಾರು ಗೊತ್ತಾ? ಅವನು ಸಾಕಿ ಬೆಳೆಸಿದ ಮಗಳು ಎಸ್ತೇರ್. ಮೊರ್ದೆಕಾಯ್ ತಾನು ಯುದ್ಧ ಮಾಡಲಿಲ್ಲ. ರಾಣಿಯಾದ ಎಸ್ತೇರನ್ನ ಕಳಿಸಿ ಯುದ್ಧ ಮಾಡಿಸಲಿಲ್ಲ. ಬೈಬಲ್ ಹೇಳುತ್ತದೆ ಅವನು ಮೌನವಾಗಿದ್ದ, ಶಾಂತವಾಗಿದ್ದ. ದೇವರೇ, ನನಗಾಗಿ ನಾನು ಯುದ್ಧ ಮಾಡೋದಿಲ್ಲ, ರಾಣಿಯಾದ ನನ್ನ ಮಗಳನ್ನು ಕಳಿಸೋದಿಲ್ಲ, ಮಾಡಿದ್ರೆ ನೀನೇ ಮಾಡು. ದೇವರು ಯುದ್ಧ ಮಾಡಿದ್ರು. ಆ ಯುದ್ಧ ಹೆಂಗಿಂತಂತ ಹೇಳಿದ್ರೆ, ಕುತಂತ್ರಿಯಾದ ಹಾಮಾನನು ತಾನು ತೋಡಿಸಿದ ಗುಂಡೆಯಲ್ಲಿ ಅವನನ್ನೇ ಮುಳುಗುವಂತೆ ನನ್ನ ದೇವರು ಮಾಡಿದರು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ನಿನ್ನ ವಿರುದ್ಧ ದುಷ್ಟ ಶಕ್ತಿಗಳು ಹೇಳಬಹುದು, ದುರಾತ್ಮಗಳು ಹೇಳಬಹುದು. ನೀನು ಭಯಪಡಬೇಡ. ನಮಗೋಸ್ಕರವಾಗಿ ಯುದ್ಧ ಮಾಡುವ ಯುದ್ಧ ವೀರ ಜಯಶಾಲಿಯಾದ ಯೇಸು ನಮ್ಮ ಜೊತೆಯಲ್ಲಿ ಇದ್ದಾರೆ. ಕೈಗಳ ತಟ್ಟಿ ಯೇಸುವನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ದೇವರು ನಿಮಗಾಗಿ ಯುದ್ಧ ಮಾಡ್ತಾನೆ, ನಿಮ್ಮ ಮಕ್ಕಳಿಗಾಗಿ ಯುದ್ಧ ಮಾಡ್ತಾನೆ. ಏಸಪ್ಪ, ನಾನು ಎಲ್ಲವನ್ನ ಬಿಟ್ಟು ಬಂದೆ, ನನ್ನ ಗತಿ ಏನು? ದೇವರು ಹೇಳ್ತಾರೆ, ಮಗನೇ, ನಿನಗಾಗಿ ನಾನು ಯುದ್ಧ ಮಾಡುತ್ತೇನೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ದೇವರು ನಿಮಗಾಗಿ ಯುದ್ಧ ಮಾಡುತ್ತಾರೆ. ಆರನೆಯದಾಗಿ ಅವರು ಉಪಯೋಗಿಸಿದ ಆಯುಧ ಯಾವುದು ಗೊತ್ತಾ? AK-47 ಅಲ್ಲ, ಬಂದೂಕ್ ಅಲ್ಲ, ಅಣುಬಾಂಬ್ ಅಲ್ಲ. ಒಂದೇ ಒಂದು ಬಾಂಬ್ ಅವರಲ್ಲಿತ್ತು. ಯಾವುದು ಗೊತ್ತಾ? ಸ್ತೋತ್ರದ ಬಾಂಬ್. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡು. ಅದಕ್ಕೆ ನಿಮಗೆ ಕೈ ಎತ್ತಿ ಸ್ತೋತ್ರ ಹೇಳ್ರಿ, ಬಾಯಿ ತೆರೆದು ಸ್ತೋತ್ರ ಹೇಳ್ರಿ, ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಯಾಕೆ ಹೇಳ್ತೇವೆ? ಏನೋ ಶಬ್ದದಲ್ಲಿ ಒಂದು ಶಬ್ದ ಹೇಳಿ ಹೋಗೋದಕ್ಕಲ್ಲ. ಸ್ತೋತ್ರದಲ್ಲಿ ಪವರ್ ಇದೆ. ಕೈ ಎತ್ತಿ ಹೇಳೋಣ, ಸ್ತೋತ್ರದಲ್ಲಿ ಶಕ್ತಿ ಇದೆ. ಎಲ್ಲಿ ಸ್ತೋತ್ರ ಇರ್ತದೆಯೋ, ಎಲ್ಲಿ ಆರಾಧನೆ ಇರ್ತದೆಯೋ, ಅಲ್ಲಿ ಎರಿಕೋ ಗೋಡೆ ಎಷ್ಟು ಹೈಟ್ ಇದ್ರೋ ಅದು ಬೀಳುತ್ತೆ. ಜೈಲೊಳಗೆ ಸ್ತೋತ್ರ ಮಾಡಿದ್ರೆ ಜೈಲೇ ಅದು ಕಳಚಿ ಬಿದ್ದು ಭೂಕಂಪ ಆಗಿ ಅಲ್ಲಿಂದ ಜನರನ್ನ ದೇವರು ಹೊರಗಡೆ ತರುತ್ತಾರೆ. ಸ್ತೋತ್ರಕ್ಕೆ ಪವರ್ಫುಲ್. ಮೀನಿನ ಹೊಟ್ಟೆಯಲ್ಲಿ ಯೋನ ಸ್ತುತಿಸಿದಾಗ ಮೀನು ಅವನನ್ನ ಕಾರಿ ಬಿಡ್ತು. ಯಾಕೆಂದ್ರೆ ಸ್ತೋತ್ರ ಭಯಂಕರ ಪವರ್ಫುಲ್. ಈಗೆಲ್ಲ ರೆಡಿ ಆದ್ರು, ಎಲ್ಲ ಕಿನ್ನರಿ ಎಲ್ಲ ಜಯಘೋಷ ಮಾಡ್ಲಿಕ್ಕೆ ರೆಡಿ ಆದ್ರು. ಈಗ 3 ರಾಜ್ಯರು ಬರ್ತಾ ಇದ್ದಾರೆ. ಬೈಬಲ್ ಹೇಳ್ತದೆ, ಇವರೆಲ್ಲ ಯುದ್ಧಕ್ಕೆ ಹೋಗ್ಲಿಲ್ಲ. ಒಂದೇ ಒಂದು ಶಬ್ದದಿಂದ, ಗಟ್ಟಿಯಾದ ಶಬ್ದದಿಂದ ಅವರು ದೇವರನ್ನ ಸ್ತುತಿಸಿದಾಗ ಸೈತಾನನ ಪಾಳೆಯದೊಳಗೆ ಒಂದು ಗಲಿಬಿಲಿ ಉಂಟಾಗಿ ಅವರೊಳಗೆ ಅವರೇ ಇರಿದುಕೊಂಡು ಎಲ್ಲ ಸತ್ತು ಹೋಗಿಬಿಟ್ಟರು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ನೀನು ಸ್ತೋತ್ರ ಮಾಡಿದ್ರೆ ಸಾಕು, ಎಲ್ಲ ಕಾರ್ಯಗಳಲ್ಲಿ ದೇವರು ನಮಗೆ ಜಯ ಕೊಡ್ತಾರೆ. ಈಗ ಬಹಳ ಸಂತೋಷ. ದೇವರು ಅವರಿಗಾಗಿ ಯುದ್ಧ ಮಾಡಿದ್ರು, ಮನೆಗೆ ಹೋಗ್ಲಿಲ್ಲ. ಹಲೋ, ನಮಗೆ ಅದ್ಭುತ ನಡೀಬೇಕು, ಅದುವರೆಗೆ ವೇಟ್ ಮಾಡ್ತೀವಿ. ಅದ್ಭುತ ನಡೆದ್ರೆ ಚರ್ಚ್ ಅಡ್ರೆಸ್ ಇಲ್ಲ, ನಮ್ಮ ಅಡ್ರೆಸ್ ಇಲ್ಲ. ಅದ್ಭುತ ನಡೆದ ಮೇಲೆ ದೇವರು ಅವರಿಗಾಗಿ ಯುದ್ಧ ಮಾಡಿದ ಮೇಲೆ ಒಂದು ಸ್ಥಳದಲ್ಲಿ ಕೂಡಿ ಬಂದರು. ಕೂಡಿ ಬಂದು ತಿರುಗಿ ಏನ್ ಮಾಡ್ತಾ ಇದ್ರೆ ಗೊತ್ತಾ? ದೇವರನ್ನ ಸ್ತುತಿಸ್ತಾ ಇದ್ರು. ಆ ಸ್ಥಳ ಬೆರಾಕ ಎಂಬಂತ ಸ್ಥಳ. ಬೆರಾಕ ಸ್ತುತಿಯ ಸ್ಥಳ, ಸ್ತೋತ್ರದ ಸ್ಥಳ. ಆ ಬೆರಾಕ ಸ್ಥಳಕ್ಕೆ ಬಂದು, ಸ್ವಾಮಿ ನೀನು ಎಷ್ಟು ಒಳ್ಳೆಯವರು, ಅದ್ಭುತ ಮಾಡಿದ್ರಲ್ಲ ಅಂತೇಳಿ ದೇವರನ್ನ ಸ್ತುತಿಸಿದರು. ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆದ ಮೇಲೆ ಗುಡ್ ಬೈ ಹೇಳ್ಬೇಡ್ರಿ, ಸ್ತೋತ್ರದ ಶಬ್ದ ಹೇಳಬೇಕು, ಹಲ್ಲೆಲೂಯ ಹೇಳಬೇಕು, ಆರಾಧನೆ ಹೇಳಬೇಕು, ಕೃತಜ್ಞತ ಹೃದಯ ಉಳ್ಳವರಾಗಿರಬೇಕು. 10 ಕುಷ್ಠರೋಗಿಲಿ 9 ಜನ ಬಾಯಿ ಹೇಳೋಗ್ಬಿಟ್ರು, ಒಬ್ಬನು ಮಾತ್ರ ಬಂದ. ಅದು ಯಾರು ಗೊತ್ತಾ? ಚರ್ಚ್ಗೆ ಹೋಗದೆ ಇರೋನು. ಆ 9 ಜನ ಚರ್ಚಿಗೆ ಹೋಗೋರು ಯಹೂದ್ಯರು, ಲೇವಿಯವರು. ದೇವ್ರ ಹತ್ರ ಬರಲಿಲ್ಲ. ಒಬ್ಬನು ಬಂದು ದೇವ್ರನ್ನ ಬಿಟ್ಟು ಆರಾಧಿಸ್ದ. ದೇವ್ರು ಕೇಳಿದ್ರು, ಇನ್ನೂ 9 ಜನ ಎಲ್ಲಪ್ಪ? ನನ್ನ ದೇವರು ಸ್ತೋತ್ರವನ್ನ ಎದುರು ನೋಡ್ತಾನೆ. ಪ್ರೀತಿಯ ದೇವ ಮಕ್ಕಳೇ, ನಿಮ್ಮ ಹೋರಾಟದ ಜೀವಿತದಲ್ಲಿ ಈ ಕಾರ್ಯಗಳನ್ನ ನೆನಪಿನಲ್ಲಿಟ್ಟುಕೊಳ್ಳ್ರಿ. ಭಯ ಪಡಬೇಡಿ. ಭಯ ಬರುವಾಗ
ಫೋನ್ ಬಳಿ ಹೋಗಬೇಡಿ, ಥ್ರೋನ್ ಬಳಿ ಬನ್ನಿ. ಭಯ ಬರುವಾಗ ನೀವು ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ್ರಿ. ಭಯವನ್ನು ಹೋಗಲಾಡಿಸುವ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಬರುವಾಗ ಸಮಸ್ಯೆ ಬಗ್ಗೆ ಮಾತಾಡಬೇಡ್ರಿ, ದೇವರ ಬಗ್ಗೆ ಮಾತನಾಡ್ರಿ. ಹೋರಾಟಗಳು ಬರುವಾಗ ಹೋರಾಟ ನೋಡಬೇಡ್ರಿ, ದೇವರನ್ನ ನೋಡ್ರಿ. ಹೋರಾಟ ಬರುವಾಗ ನೀವು ಫೈಟ್ ಮಾಡಬೇಡ್ರಿ, ದೇವರು ಫೈಟ್ ಮಾಡ್ತಾರೆ. ಹೋರಾಟದಲ್ಲಿ ಸ್ತೋತ್ರ ಮಾಡ್ರಿ. ಹೋರಾಟದ ಮಧ್ಯದಲ್ಲಿ ದೇವರ ಅದ್ಭುತಗಳನ್ನ ಜ್ಞಾನಿಸಿ ನೋಡ್ರಿ. ಒಂದು ನಿಮಿಷ ನಮ್ಮೆಲ್ಲ ಕಣ್ಗಳು ಮುಚ್ಚಿದವರಾಗಿ, ಈ ಬೆಳಿಗ್ಗೆ ನೀನು ಹೋರಾಟದ ಜೀವಿತದಲ್ಲಿ ಇರಬಹುದು. ಇಸ್ರಾಯೇಲರ ಹಾಗೆ ಸವಾಲುಗಳು, ಸಮಸ್ಯೆಗಳು ನಿನ್ನನ್ನ ಮುದ್ದಿಕೊಂಡಿರಬಹುದು. ದೇವರು ಹೇಳ್ತಾ ಇದ್ದಾರೆ, ಈ ಬೆಳಿಗ್ಗೆ ನಾನು ನಿನಗಾಗಿ ಒಂದು ಅದ್ಭುತ ಮಾಡುತ್ತೇನೆ. ಸಾಧ್ಯವಾದರೆ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಎರಡು ಕರಗಳನ್ನು ಸ್ವರ್ಗಕ್ಕೆ ಚಾಚಿ ನೀನು ಯೋಚಿಸ್ತಾ ಇದೆಯಾ, ನನಗಾಗಿ ಯುದ್ಧ ಮಾಡೋರು ಯಾರು? ಮಗಳೇ, ದೇವರು ನಿನಗಾಗಿ ಯುದ್ಧ ಮಾಡ್ತಾನೆ. ನಿನ್ನ ಕಾರ್ಯವನ್ನ ದೇವರು ಸಿದ್ಧಿಗೆ ತರುತ್ತಾನೆ. ಎರಡು ಕೈಗಳನ್ನು ಸ್ವರ್ಗದ ಕಡೆಗೆ ಎತ್ತಿ, ಏಸಪ್ಪ ನನಗಾಗಿ ಯುದ್ಧ ಮಾಡಪ್ಪ. ನನ್ನ ಕಣ್ಗಳು ನಿನ್ನನ್ನೇ ನೋಡ್ತದೆ. ನಾನು ಸಮಸ್ಯೆ ಬಗ್ಗೆ ಮಾತಾಡೋದಿಲ್ಲ ಸ್ವಾಮಿ, ನಾನು ಯುದ್ಧ ಮಾಡೋದಿಲ್ಲಪ್ಪ. ಭಯ ಬರುವಾಗ ನಾನು ಎಲ್ಲೋ ಮೂಲೆಗೋಡಿ ಹೋಗೋದಿಲ್ಲ ಸ್ವಾಮಿ. ನಾನು ನಿನ್ನ ಬಳಿ ಬರ್ತೇನೆ ಸ್ವಾಮಿ, ನಾನು ನಿನ್ನ ಬಳಿ ಬರ್ತೇನೆ ಸ್ವಾಮಿ, ನಾನು ನಿನ್ನ ಬಳಿ ಬರ್ತೇನೆ ರಾಜ. ಈ ದಿನವೇ ಮಾಡಯ್ಯ, ಇಳಿದು ಬಂದು ಮಾಡಯ್ಯ. ಈ ದಿನವೇ ಮಾಡಯ್ಯ, ಇಳಿದು ಬಂದು ಮಾಡಯ್ಯ. ಒಂದು ಅದ್ಭುತ ನಾನು ಕಾಣಬೇಕಯ್ಯ. ಎರಡು ಕೈಗಳಂತೆ ಹೇಳೋಣ. ಒಂದು ಅದ್ಭುತ ನಾನು ಕಾಣಬೇಕೈ. ಹಾಡು ಹಾಡುವಾಗಲೇ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಲಿ. ಈ ದಿನವೇ ಮಾಡಯ್ಯ, ಇಳಿದು ಬಂದು ಮಾಡಯ್ಯ. ಈ ದಿನವೇ ಮಾಡಯ್ಯ, ಇಳಿದು ಬಂದು ಮಾಡಯ್ಯ. ನಾನು ಕಾಣಬೇಕಯ್ಯ ಒಂದು ಅದ್ಭುತ, ನಾನು ಕಾಣಬೇಕಯ್ಯ. ಕರಗಳ ಚಾಚಿ ಹಾಲೆಲೂಯಾ, 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 ಹಾಲೆಲೂಯಾ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಈ ಬೆಳಗ್ಗೆ ನಿನ್ನ ಸನ್ನಿಧಾನದಲ್ಲಿ ವಾಕ್ಯವನ್ನು ಕೇಳುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸ್ಥಳದಲ್ಲಿ ಹೋರಾಟದ ಜೀವಿತದಲ್ಲಿ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲದೆ ಸ್ವಾಮಿ ಇರುವುದಾದರೆ, ಯೆಹೋಷಾಫಾಟನ ಜೀವಿತದಲ್ಲಿ ಜಯ ಕೊಟ್ಟ ಹಾಗೆ ನಿನ್ನ ಜನರಿಗೆ ಜಯವನ್ನು ಕೊಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಹೋರಾಟಗಳು ನೀಗಿ ಹೋಗಲಿ. ಇನ್ನು ಮುಂದೆ ಸಮಸ್ಯೆ ಬಗ್ಗೆ ಮಾತಾಡದೆ ದೇವರ ಬಗ್ಗೆ ಮಾತಾಡುವಂತೆ, ಸಮಸ್ಯೆಯನ್ನು ನೋಡದೆ ದೇವರನ್ನು ನೋಡುವಂತೆ, ನಾವು ನಾವೇ ಯುದ್ಧ ಮಾಡಿಕೊಳ್ಳದೆ ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ಆರಾಧಿಸುವಂತೆ ಸಹಾಯ ಮಾಡ್ರಿ. ಎಲ್ಲರನ್ನ ಮುಟ್ರಿ, ಆಶೀರ್ವದಿಸ್ರಿ. ಎಲ್ಲರಿಗೂ ಒಂದು ಶ್ರೇಷ್ಠವಾದ ಬಿಡುಗಡೆಯನ್ನು ಕೊಡ್ರಿ. ನೀ ಬಿಡುಗಡೆಯನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಕರಗಳ ತಟ್ಟಿ ಎಲ್ಲ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ದೇವರೇ, ನಿಮಗೆ ಮಹಿಮೆ, ನಿಮಗೆ ಮಹಿಮೆ, ನಿಮಗೆ ಮಹಿಮೆ ಸ್ವಾಮಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್.